ಎತ್ಕೊಂಡು ಹೊರಟುಬಿಟ್ಟ. ನಮಗ್ ಒಡೆ ಪಾಯಸವೇ ಗಟ್ಟಿ. ಎಲ್ಲಿ ಬಿಡುತ್ತೆ ಕಳ್ಬುದ್ಧಿ. ಇರಲಿ, ಫಾಲೋ ಮಾಡಿ ನೋಡ್ತೀನಿ. ಅತ್ತೆ, ಇವನೇ ನನ್ ದೊಡ್ಡ ಮಗ. ಆಶೀರ್ವಾದ ಮಾಡಿ ಅಜ್ಜಿ, ಆಶೀರ್ವಾದ ಮಾಡಿ. ಇದ್ದೇಳಪ್ಪ, ಆ ದೇವ್ರು ನಿನ್ನನ್ನು 100 ವರ್ಷ ಚೆನ್ನಾಗಿ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ತಾತ ಯಾವಾಗ್ಲೂ ಗಾಯತ್ರಿ ಗಾಯತ್ರಿ ಅಂತ ಕೂಗ್ತಿದ್ದಲ್ಲ, ಬಂದಿದ್ದಾರೆ. ಕಣ್ಬಿಟ್ ಮಾತಾಡಿ ತಾತ, ಮಾತಾಡಿ ತಾತ. ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ ಅಜ್ಜಿ. ನಾನು ತುಂಬಾ ಎಮೋಷನಲ್ ಮ್ಯಾನು. ತಾತನು ನನಗೂ ತುಂಬಾ ಅಟ್ಯಾಚ್ಮೆಂಟ್. ಅದಕ್ಕೆ ಅವ್ರ ಹೆಸರನ್ನ ನೋಡಿ ಅಚ್ಚೆ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ. ಸುಪುತ್ರ ಕಾಜಲ್ ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಹೆಂಗ್ ಡೌ ಮಾಡ್ತಿದ್ದ. ನಂಗೆ ಅಜ್ಜಿ ಇಲ್ವಲ್ಲ, ಅದಕ್ಕೆ ಅವ್ರ ಹೆಸರನ್ನ ಹಾಕ್ಸಿಲ್ಲ. ಈಗ ನೀವು ಸಿಕ್ಕಿದಿರಲ್ಲ, ಈ ಸೈಡ್ ಹಾಕಿಸ್ಕೊತೀನಿ. ಅಜ್ಜಿ, ಇವರಿಬ್ರು ಇದಾರಲ್ಲ, ಯಾವ ಕೆಲ್ಸಕ್ಕೂ ಪ್ರಯೋಜನ ಇಲ್ಲ, ವೇಸ್ಟ್ ಬಾಡಿಗಳು. ಆಮೇಲೆ ನಮ್ಮ ಅಪ್ಪ ಅವನಲ್ಲ, ಅವನ್ ಡಬಲ್ ವೇಸ್ಟ್ ಬಾಡಿ. ಕೋರ್ಟಲ್ಲಿ ಗೋಯಿಂದ 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 ಅಂತ 3 ಸಲ ಕೂಗೋದ್ ಬಿಟ್ಟು ಬೇರೆ ಏನ್ ಕೆಲ್ಸಕ್ಕೂ ಬರಲ್ಲ. ಈಗ ನೀವು ಬಂದಿದ್ದೀರಲ್ಲ, ನನಗೆ 100 ಆನೆ ಬಲ ಬಂದಷ್ಟು ಬಲ ಬಂದಿದೆ ಅಜ್ಜಿ. ಎಲ್ಲ ಜವಾಬ್ದಾರಿ ಈಗ ನಿಮ್ಮೇಲೆ ಇದೆ ಅಜ್ಜಿ. ನೀನೇನು ಹೆದರ್ಬೇಡಪ್ಪ, ನಾನ್ ಬಂದಾಯ್ತಲ್ಲ, ಎಲ್ಲ ಸರಿ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನೀನೇ ಸಾಗಿದಾಗಿಣಿ, ನಿನ್ನ ಮುತ್ತಿನಾಗಿಣಿ, ಹತ್ತಾಗಿ ಕುಕ್ಕಿತಲ್ಲೋ, ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ, ನೀನೇ ಸಾಗಿದಾಗಿಣಿ, ನಿನ್ನ ಮುತ್ತಿನಾಗಿಣಿ. ಏನೋ ನಾನ್ ಯಾವ್ದಕ್ಕೂ ಪ್ರಯೋಜನ ಇಲ್ದೇ ಇರೋಳ. ನನಗೆ ಜವಾಬ್ದಾರಿ ಇಲ್ವೇನಯ್ಯ? ಹಗಲು ರಾತ್ರಿ ನಿಮಗೋಸ್ಕರ ಕೋರ್ಟಲ್ಲಿ ದುಡಿತಾ ಇದ್ದೀನಿ. ನೀನಲ್ಲಿ ಹೋಗ್ಬಿಟ್ಟು ನಮ್ಮಪ್ಪ 3 ಹೊತ್ತು ಕೋರ್ಟಲ್ಲಿ ಗೋವಿಂದ ಗೋವಿಂದ ಅಂತ ತೋರಿಸ್ತಿರ್ತಾನೆ, ನಾಯಿ ಹಾಗೆ ಅಂತ ಹೇಳ್ತೇನಯ್ಯ. 3 ಹೊತ್ತು ಆ ಸುಂದ್ರಿ ಹಿಂದೆ ಜೋಲ್ ಚೂಸ್ಕೊಂಡು ಓಡಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ ಮುಖಕ್ಕೊಂದಷ್ಟು ಬೆಂಕಿ ಹಾಕ? ನೀನ್ ಒಳ್ಳೆ ಕಲಾವಿದ ಅಂತ ಗೊತ್ತಿತ್ತು ಕಣ, ಆದ್ರೆ ಈ ತರ ಬಣ್ಣ ಬದಲಾಯಿಸ್ತೀಯ ಅಂತ ಗೊತ್ತಿರ್ಲಿಲ್ಲ. ನಿಂದು ಒಂದ್ ನಾಲ್ಗೆ ಏನೋ. ಇಷ್ಟೊತ್ತು ಬಳಸಿದ್ ನಿಮ್ ಬಾಯಿಗೆ ರೆಸ್ಟ್ ಕೊಡ್ತೀರಾ? ನಾನು ಇಷ್ಟೊತ್ತು ಮಾಡಿದ್ದು ನಾಟಕ. ಯಾವುದು? ಈಗ ಇಲ್ಲಿ ಮಾಡ್ತಿರೋದ ಆಗಲ್ ಮಾಡಿದ್ದ? ನನ್ನ ನಂಬಿ. ಅಪ್ಪ, ಜೀವನದಲ್ಲಿ ನೀವು ನಮಗೋಸ್ಕರ ದುಡ್ದು ನಿಮ್ ತಲೆ ತುಂಬಾ ಬಿಳಿ ಕೂದ್ಲು ಬರಕ್ ಶುರು ಆಗಿದೆ. ಈ ಮನೆ ಜವಾಬ್ದಾರಿನ ಹೊತ್ತು ನೀವು ಸುಸ್ತಾಗೋಗಿದ್ದೀರಾ. ಅಜ್ಜಿ ತಲೆಯಲ್ಲಿ ಅವಾಗ್ಲೇ ಬಿಳಿ ಕೂದ್ಲು ಬಂದ್ಬಿಟ್ಟಿದೆ. ಅದಕ್ಕೆ ಅವ್ರ ಜವಾಬ್ದಾರಿನ ಶಿಫ್ಟ್ ಮಾಡಿ ನೀವು ಆರಾಮಾಗಿ ಡೈ ಹೊಡ್ಕೊಂಡು ನೆಮ್ಮದಿಗೆ ಓಡಾಡ್ಕೊಂಡು ಇರ್ಬೋದಲ್ಲಪ್ಪ. ಅದಕ್ಕೆ ಈ ಸ್ಕೀಮು. ಆಮೇಲೆ ನೀನು ಬರೀ ಕರಿಮಣಿಯಲ್ಲಿ ಜೀವನ ಪೂರ್ತಿ ಕಳೆದಿದ್ಯಾ. ಅಪ್ಪ ಯಾವತ್ತಾರ ನಿಂಗೆ ಒಡವೆ ಮಾಡಿಸ್ಕೊಟ್ಟಿದ್ದಾರ? ಅದಕ್ಕೆ ಅಜ್ಜಿ ಕತ್ತಲ್ಲಿರೋ ಆ ಒಡವೆನೆಲ್ಲ ನಿನ್ ಕತ್ತಿಗೆ ಶಿಫ್ಟ್ ಮಾಡಿಸಿ ನಿನ್ನ ಗ್ರಾಮ ದೇವತೆ ತರ ನೋಡಕ್ ಆಸೆ ಅಮ್ಮ. ಮಾತೃ ದೇವೋಭವ. ಆಮೇಲೆ ಇವಳು ಹಾಕಿದ ಬಟ್ಟೆನೆ ಯಾವಾಗ್ಲೂ ಹಾಕೊಂಡಿರ್ತಾಳೆ. ಅವಳ ಬಟ್ಟೆನೆಲ್ಲ ಇವಳಿಗೆ ಶಿಫ್ಟ್ ಮಾಡಿಸಿದ್ರೆ ಅವಳ ತರನೇ ಸ್ಟೈಲಿಶ್ ಆಗಿ ನೀನು ಓಡಾಡ್ಬೋದಲ್ವಾ? ನಮ್ಗೇನು ಇಲ್ವೋ? ನನ್ ಕೈ ಇದೆಯಲ್ಲ, ಅದು ನಮ್ಮ ಹತ್ರನೂ ಇದೆ. ಹಂಗಾರೆ ಪಾರ್ಟಿ ಫಿಕ್ಸ್. ಥ್ಯಾಂಕ್ ಯು. ಹೇ, ಯಾವ ಕಾರ್ಯಕ್ರಮ ಶುರುವಾದ್ರೂ ಪಾರ್ಟಿ ಕೇಳ್ತಿರಲ್ಲ. ನಿಮ್ಮಂತವ್ರಿಂದನೇ ಕಣೋ ಬೆಳಗ್ಗೆನೆ ಬಾರ್ಗಳು ಓಪನ್ ಆಗೋದು. ಆಯ್ತು, ಬೇಜಾರ್ ಮಾಡ್ಕೋಬೇಡ, ತಗೋ. ಇಬ್ರು ಶೇರ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಅಕ್ಕಿ ಬಂದ ತಕ್ಷಣ ನಂಬಾಯಿಗೆ ಅಕ್ಕಿ ಕಳಾಕ್ಬಿಟ್ಟಲ್ಲ. ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮ್ಮ ಡೈರೆಕ್ಟ್ರಿ ಆ ಪಿಕ್ಚರ್ನ ಬೈದ. ಬಿ ಕೇರ್ಫುಲ್. ಕರೆಕ್ಟ್ ಆಗಿ ಎಲ್ರಿಗೂ ಸುತ್ತದೆ. ಗಾಯತ್ರಿ, ಏನಕ್ಕ? ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ರೀಚಾರ್ಜ್ ಅಂಗಡಿ ಇದ್ಯಾ? ನನ್ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ. ಅಯ್ಯೋ, ಇದಕ್ಕೆ ಯಾಕೆ ನೀವ್ ಹೋಗ್ತೀರಾ? ಅಣ್ಣ, ಏನೇ ಅಣ್ಣ, ಏನೇಲೇ? ನಂದಿನಿ ಅಕ್ಕ ಕರೀತಾ ಇದ್ದಾರೆ. ಏನ್ ಕರ್ದಿತ್ತು? ತಂಗಿ ಕರೆದ್ರೆ ಕ್ಯಾರೆ ಅನ್ಲಿಲ್ಲ, ರಂಗಿ ಕರೆದ್ರೆ ಹೆಂಗ್ ಜಾರ್ಕೊಂಡ್ ಬರ್ತಾನ ನೋಡು. ಬ್ಯಾಟ್ರಿಗ್ ಬಾ. ಅಕ್ಕನ್ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಬೇಕಂತೆ. ಚಾರ್ಜ್ ಮಾಡಕ್ಕೆ ಕಾಯ್ತಾ ಇದ್ದೆ. ಬಿಸಿ ಬರ್ತಾ ಇದೆ. ಫೋನ್ ವಿಲ್ ಕಮ್ ನೌ. ಬಂತು.
ಏನ್ಲೇ ಮಗನ ಫೋನ್ ರಿಸೀವ್ ಮಾಡಿದ ಮುಂಚೆ ಟಕ್ ಅಂತ ಕಟ್ ಮಾಡ್ತಿರಲ್ಲೇ. ಏ ದೋಸ್ತು, ನಿನ್ನಿಂದ ಒಂದ್ ಸಣ್ಣ ಹೆಲ್ಪ್ ಆಗ್ಬೇಕಮ್ಮ. ಏನಪ್ಪಾ ಅದು? ಒಂದ್ 100 ರೂಪೀಸ್ಗೆ ಕರೆನ್ಸಿ ಹಾಕ್ಸ್ಕೊಡೋ, ಕಾಸಿಲ್ಲ ಆಮೇಲೆ ಕೊಡ್ತೀನಿ. ಮೊದಲಿಂದ 8,500 ರೂಪಾಯಿ ಉದ್ರಿ ಕೊಡ್ಬೇಕು ಮಗನ, ಅದನ್ನ ಕೊಟ್ಟಿಲ್ಲ. ಅದ್ರಾಗ ನಮ್ಮ ಅಪ್ಪ ಈಗ ಕಂಡೀಷನ್ ಮಾಡ್ಯಾನ, ಏ ಮಗನ ಭೀಮ್ಯಾ ಒಂದು ಅಂಗಡಿ ಕ್ಲೋಸ್ ಮಾಡು, ಇಲ್ಲ ಫ್ರೆಂಡ್ಶಿಪ್ ಕ್ಲೋಸ್ ಮಾಡ ಅಂತ ಹೇಳನ. ಏ ಕೈ ಮುಗಿತೀನಿ ಕಣೋ, ದಮ್ಮಯ್ಯ ಅಂತ ತಿಳ್ಕೊಡೋ ಪ್ಲೀಸ್ ಕಣೋ, ನಮ್ ಡೌ ಮುಂದೆ ಮಾನ ಮರ್ಯಾದೆ ಹೋಗುದ್ ಕಣೋ. ಮುಂಡಾ ಮೋಸ್ತ್ ಹೇಳಪ್ಪ ನಂಬರ್ ಹೇಳಿ. 94801 94801 ಒಂದು ಹೈಕೋ 23 23 551. 551. ಏ ರಾಜ, ಜಲ್ದಿ ಮಾಡ್ಬಿಡು. ಮೊದಲು ಫೋನ್ ಇಡಲೇ ಮಾಡಿ ಸಾಯ್ತೀನಿ. ಆಮೇಲೆ ನಿಂಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ? ನಾನು ಈಗ ಜಿಮ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಟ್ರಾ ಬೈಸೆಪ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದ್ದೀನಿ, ಗೊತ್ತಲ್ಲ? 3 ತಿಂಗಳಿಂದ ಇದೇ ಮಾತು ಕೇಳಿ ಕೇಳಿ ನಾ ಸಣ್ಣ ಆಗತ್ತೀನಿ. ಓಕೆ ಓಕೆ, ನೋ ಪ್ರಾಬ್ಲಮ್, ಕೂಲ್. ತುಂಬಾ ಥ್ಯಾಂಕ್ಸ್ ಕಣ ಮಗ, ಜಲ್ದಿ ಮಾಡ್ಬಿಡು. ಥ್ಯಾಂಕ್ ಯು. ಇನ್ ಸ್ವಲ್ಪ ಹೊತ್ತಲ್ಲೇ ನಿಮ್ದು ಫುಲ್ ಚಾರ್ಜ್ ಆಗತ್ತೆ. ಆಮೇಲೆ ಒನ್ ಮೋರ್ ಥಿಂಗ್, ಇನ್ ಮುಂದಕ್ಕೆ ಈ ಮನೆಯಲ್ಲಿ ನಿಮ್ಗೆ ಏನೇ ಆಗ್ಬೇಕು ಅಂತ ನನ್ ಕೇಳಿ, ಯಾಕಂದ್ರೆ ಈ ಮನೆಗೆ ಇನ್ಚಾರ್ಜ್ ನಾನೇ. ಓಕೆ? ಅಮ್ಮ, ಅಯ್ಯಯ್ಯೋ ಸಾಕು ಸಾಕು ಸಾಕು. ಹಂಗೆಲ್ಲ ಹೇಳೋಂಗಿಲ್ಲ, ಇನ್ನೊಂದ್ ತಿನ್ಲೇಬೇಕು. ಅಜಯ್, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ, ಸಂಕೋಚ ಪಟ್ಕೋಬೇಡಿ. ನಾನು ನೋಡ್ತಾ ಇದ್ದೀನಿ, ನೀವು ಬಂದಾಗಿಂದ ಸಣ್ಣ ಆಗ್ತಾ ಇದ್ದೀನಿ. ಇಷ್ಟು ಬೇಗನಾ? ನಾನು ನೋಡ್ತಾನೆ ಇದ್ದೀನಿ, ಆ ಹುಡುಗಿ ಬಂದಾಗಿಂದ ಮನೆ ಬಿಟ್ಟು ಕದ್ಲಲ್ಲ ಅಂತಾನೆ. ಕೆಲಸ ಇಲ್ಲ, ಅದಕ್ಕೆ ಹೋಗ್ತಿಲ್ಲ. ಅಮ್ಮ ಅಕ್ಕಂಗ್ ತಿಂಡಿ ಬೇಡವಂತೆ, ಹಸಿವಿಲ್ವಂತೆ. ಅವಳು ಯಾವಾಗ್ಲೂ ಹೀಗೇನೆ, ಸರಿಯಾಗಿ ಊಟನೇ ಮಾಡಲ್ಲ. ಬೆಳೆಯೋ ವಯಸ್ಸಲ್ಲಿ ಹಂಗ ಹೇಳಿದ್ರೆ ಹೇಗಜ್ಜಿ? ಕೊಡೋಣ ಅಂತ ಅನಿಸ್ತಾನೆ. ನಾನ್ ಕೊಟ್ರೇನೆ ತಿಂದಿಲ್ಲ, ನೀನ್ ಕೊಟ್ರೆ ತಿನ್ಬಿಡ್ತಾಳ. ಕೈನ ಕರೆಕ್ಟ್ ಆಗಿ ಬಾಯಿಗೆ ಇಟ್ರೆ ತಿಂತಾರೆ. ಕೊಡೆ. ಏನಾಯ್ತು ಇವ್ನ್ಗೆ? ವಾರಕ್ ಒಂದ್ಸಲನೂ ಸ್ನಾನ ಮಾಡ್ದಿರೋನು 1 ಅವರ್ ಅಲ್ಲಿ 3 ಜೊತೆ ಡ್ರೆಸ್ ಚೇಂಜ್ ಮಾಡಿದಾನಲ್ಲ. ಇಸ್ತ್ರಿ ಮಾಡಿರೋ ಬಟ್ಟೆ ಇದೆ, ಹಾಕೋತಾ ಇದ್ದೀನಿ. ಇಬ್ರು ವಾಯ್ಸು ಕೇಳಿಸ್ತಾ ಇದೆ. ഹലോ സോറി என்ன மூளை சோறு வேண்டான்னு சொன்னது. அண்ட் குருவாயூரப்பா நீ சோறு சாப்பிடலன்னா அந்த குருவாயூரப்பனுக்கு கோவம் வரும். அந்த பகவானுக்கு கோவம் தான் சாபம் கொடுக்கும். அப்புறம் லெக்ஸ் எல்லாம் ஷேக் ஆயிடும், அப்ப வீக் ஆயிடுவேன். சாப்பிடு மூளை. ನನಗ್ ಹಸಿವಿಲ್ಲ. ಆರೈಸ್ಗೆ ನಿಮ್ದಕ್ಕೆ ಕಾನಾಗೆ ಕಾಲಿಲ್ಲ ಅಂತ ಅಂದ್ರೆ ನಿಮ್ದಕ್ಕೆ ಪ್ರಾಬ್ಲಮ್ಗೆ ಬರ್ತಾನೆ. ಫಸ್ಟ್ ಗೆ ನಿಮ್ದಕ್ಕೆ ಅಲ್ಸರ್ಗೆ ಬರ್ತಾನೆ, ಮಾರ್ ಕಸಮ್ ಹಿಂದೆನೆ ನಿಮ್ದಕ್ಕೆ ಕ್ಯಾನ್ಸರ್ಗೆ ಬರ್ತಾನೆ. ಇಸಿಲಿಯೇ ಖಾಜಾವ್ ನಾ ಜಾನ್. ನನಗ್ ಬೇಡ. Oh my gosh, why baby you're so adamant? I'm forcing you to eat 2 dosas, and if you eat this kali dosas, you can feel happy, and then we can have a yo-yo dances, and you can go for party. Sorry. Very sorry. Hey Jyotishi. ಏನಪ್ಪ? ಯಾವಾಗ್ಲೂ ನಿನ್ನ ಲೈಫಲ್ಲಿ ಭಾಗ್ಯ ದೇವತೆ ಬರ್ತಾಳೆ ಅಂತ ಹೇಳ್ತಿದ್ದೆ. ದೇವತೆ ಬಂದವಳೆ, ಆದ್ರೆ ಭಾಗ್ಯ ಮಾತ್ರ ಬಂದಿಲ್ಲ. ಇನ್ನ ನೀನ್ ಹೇಳಿದ್ದೇನಾರು ನಡಿಲಿಲ್ಲ. ನೀನ್ ನಡಿದೇರಂಗ್ ಮಾಡ್ಬಿಡ್ತೀನಿ. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಹೋಗ್ತಾ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಹಾಕೊಂಡೋಗು, ಎಲ್ಲ ಒಳ್ಳೇದಾಗುತ್ತೆ. ಇದನ್ನ ಯಾಕೆ ಅವತ್ತೇ ಹೇಳಲಿಲ್ಲ? ಅದು ನಿನ್ ಜಾತಕದ ಪ್ರಕಾರ ನಿಮ್ ಫ್ಯಾಮಿಲಿ ಗೊತ್ತಾಗೋದು ಎಲ್ಲವೂ ಲೇಟೆ, ಅದಕ್ಕೆ ಇನ್ನೊಂದು ಸಂಸಾರ ಇದೆ ಅಂತ ನಾನು ಹೇಳಿದ್ದು. ಕರೆಕ್ಟ್. ನಮ್ ಫ್ಯಾಮಿಲಿ ಎಲ್ಲರಿಗೂ ಲೇಟ್ ಆಗಿ ಗೊತ್ತಾಗತ್ತು. ಗುರುಗಳೇ, ದಕ್ಷಿಣೆ ಎಷ್ಟು ಬೇಕು? ಬೇಡ 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 ಬೇಡ, ಒಂಚೂರು ತಗೊಳ್ಳಿ. ಚೂರು. ಬರ್ತೀನಿ ಗುರುಗಳೇ. ಶಪ. ಡ್ರಿಪ್ ಚೇಂಜ್ ಮಾಡಿದ್ರೆ? ಮಾಡ್ದೆ. ತಗೊಳ್ಳಿ. ಏನಿದು? ದೇವಸ್ಥಾನಕ್ಕೆ ಹೋಗಿದೆ. ಓಹ್, ಇದೇನ್ ಬಟ್ಟೆ ಎಲ್ಲ ಮಣ್ಣಾಗಿದೆ? ಎಲ್ಲಾದ್ರೂ ಬಿದ್ಬಿಟ್ರಾ? ಉರುಳ್ ಸೇವೆ ಮಾಡಿದೆ, ತಾತ ಹುಷಾರಾಗ್ಲಿ ಅಂತ. ತುಂಬಾ ಥ್ಯಾಂಕ್ಸ್. ಏನಕ್ಕೆ? ತಾತ ಹುಷಾರಾಗ್ಲಿ ಅಂತ ಉರುಳ್ ಸೇವೆ ಮಾಡಿದ್ರಲ್ಲ, ಅದಕ್ಕೆ. ತಾತ ಅಂದ್ರೆ ನನಗೂ ಪ್ರೀತಿನೇ. ನೀವು ಊಟ ಮಾಡಿದ್ರೆ? ಹಾ, ಒಂದ್ ನಿಮಿಷ. ಏನ್ ಹೇಳಿ? ಸಾರಿ,
ಯಾಕೆ? ಅದು ಬೆಳಗ್ಗೆ ನಿಮ್ ಜೊತೆ ರೂಢಾಗಿ ನಡ್ಕೊಂಡಲ್ಲ, ಅದಕ್ಕೆ ಸಾರಿ. ಆದ್ರೆ ನಾನ್ ನಿಮ್ಗೆ ಕ್ಷಮಿಸಲ್ಲ. ಯಾಕೆ? ನಾನ್ ನಿಮ್ಗೆ ಕ್ಷಮಿಸ್ಲೇಬೇಕು ಅಂದ್ರೆ ನೀವು ಟೈಮ್ಗೆ ಊಟ ಮಾಡ್ಬೇಕು. ಹಾ. ಮಾಡ್ತೀರಲ್ಲ? ಓಕೆ, ಥ್ಯಾಂಕ್ ಯು. ಈ ಕಿತ್ತೋದ್ ನನ್ನ ಮಕ್ಳಿಗೆ ಬೇರೆ ಕೆಲ್ಸವೇ ಇಲ್ಲ. ಮಾಮ, ನಿನ್ನೆ ನೆನ್ಸ್ಕೊತಾ ಇದ್ದೆ, ಏನ್ ವಿಚಾರ? ಫಾರಿನ್ ಎಣ್ಣೆ ಸಿಕ್ಕಿದೆ, ಬಿಟ್ಕೋಣ ಬತ್ತೀಯಾ? ಎಣ್ಣೆನ? ಇಲ್ಲ ಕಣೋ, ಯಾಕೋ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೋಬೇಕು, ಡಾಕ್ಟರ್ ಹೇಳಿದ್ದಾರೆ. ಇಟ್ಟಿರಿ, ಆದ್ರೆ ಬರ್ತೀನಿ. ಓ, ಊಟ ಆಯ್ತಾ? ಸ್ವಲ್ಪ ತಿಂದೆ, ಡಯಟ್ ಮಾಡ್ತಾ ಇದ್ದೀನಿ. ಹ್ಮ್. ಯಾರಿದು ಸ್ಮೈಲಿಂಗ್ ಬೇಬಿ? ಸೋ ಕ್ಯೂಟ್. ನಾನೇ ಇದು. ನೀವಾ? ಚಿಕ್ಕ ವಯಸ್ಸಿನಲ್ಲಿ ತೆಗ್ಸಿದ್ ಫೋಟೋ. ಹೌದಾ? ಎಲ್ಲೋ ನೋಡ್ದಂಗಿದೆಯಲ್ಲ ಫೋಟೋ. ಒಂದ್ ನಿಮಿಷ ಬಂದೇ ಇರಿ. ಎಲ್ಲಿಗೆ? ಬಂದೇ ಇರಿ. ಈ ಹೊಟ್ಟೆ ಬೇರೆ ಹೇಳ್ಕೊಂಡೆ ಓಡಾಡ್ಬೇಕು. ಟ್ಯಾಂಗ್ ಟ್ಯಾಂಗ್. ನಾನು ಈ ಫೋಟೋಲ್ ಹೇಗೆ? ಎಲ್ ಸಿಕ್ತು? ಮೇಲ್ ಧೂಳು ಹೊಡಿಬೇಕಾದ್ರೆ ಸಿಕ್ತು. ಅಮ್ಮನ್ ಕೇಳ್ದೆ, ಯಾರೋ ಗೊತ್ತಿಲ್ಲ ಅಂದ್ರು. ಅಪ್ಪನ್ ಕೇಳಿದ್ಕೆ ತಾತನ್ ಫ್ರೆಂಡ್ ಮೊಮ್ಮಗಳು ಅಂದ್ರು. ಯಾರಪ್ಪ ಅನ್ಕೊಂಡಿದ್ದೆ, ನೀವು ಅಂತ ಇವಾಗ ಗೊತ್ತಾಗೋಯ್ತು. ಪಕ್ಕದಲ್ಲಿರೋದ್ ನಾನೇ, ನೋಡ್ಕೊಳ್ಳಿ ಒಂದ್ಸಲ. ಅರೆ, ಏನ್ ನೋಡ್ತಾ ಇದ್ಯಾ? ಸ್ವಲ್ಪ ಏನಿ ಸೇಮ್ ಅಲ್ಲು ನೋಡಿ. ನಾನ್ ಸ್ವಲ್ಪ ಕಪ್ಪಿಗೆ ಇದ್ದೀನಿ ಅವಾಗಿಂದ. ಇದ್ರಲ್ಲಿ ಮೂಗ್ ಫ್ಲಾಟ್ ಆಗಿದೆ ಅಲ್ವಾ? ಈಗ ಹೇಗ್ ಚೂಪಾಯ್ತು? ಇದಾ, ಅಮ್ಮ ಡೈಲಿ ಎಣ್ಣೆ ಹಾಕಿ ಹಿಂಗ್ ಮಾಡಿ ಚೂಪ್ ಮಾಡ್ಬಿಟ್ರು. ನೋಡಿ, ಚಿಕ್ಕ ವಯಸ್ಸಲ್ಲೂ ಕಾಲ್ ಚೆನ್ನಾಗಿದೆ, ಇವಾಗ್ಲೂ ಕಾಲ ಇದೆ. ನೋಡಿ, ನಾನು ಛತ್ರಿ ಇಟ್ಕೊಂಡಿದ್ದೀನಿ ಅಂದೆ. ಅವಾಗ್ಲಿಂದ ನಾನು ನಿಮ್ ಚೆನ್ನಾಗಿ ನೋಡ್ಕೊಂಡೆ. ನೋಡಿ, ತಾತ ಎತ್ಕೊಂಡಿರೋದು ಇಬ್ಬರು. ನೋಡಿ, ತಾತ ಏನ್ ಸ್ಮಾರ್ಟ್ ಆಗಿ ಕಾಣ್ತಾ ಇದಾರೆ. ಆ ಲಿಪ್ಸ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಆ ಲಿಪ್ಸ್, ಅದೇ ಲಿಪ್ಸ್ ನೋಡಿ. ಇಷ್ಟ ಆಯ್ತಾ? ಇಟ್ಕೊಳ್ಳಿ. ಥ್ಯಾಂಕ್ಸ್. ಇದು ಬೇಕಾದ್ರೆ ಇಟ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ನಾನು ಆ ಕಡೆ ಎದ್ದೋದ್ಮೇಲೆ ಫೋಟೋನ ಅರ್ಧಕ್ಕೆ ಕಟ್ಕಿಟ್ ಮಾಡಿ ಬಿಸಾಕಲ್ಲ ಅಲ್ಲ? ಛೀಚಿ, ನಾನ್ ಹಾಗೆಲ್ಲ ಮಾಡಲ್ಲ. ಪ್ರಾಮಿಸ್? ಪ್ರಾಮಿಸ್. ತಾತ ಪ್ರಾಮಿಸ್? ತಾತ ಪ್ರಾಮಿಸ್. ಅಯ್ಯೋ, ಮರ್ತ್ಬಿಟ್ಟೆ. ಅಯ್ಯೋ, ಎಲ್ಗ ಹೋಗ್ತಾ ಇದ್ದೀರಾ? ಗಾಯತ್ರಿನ್ ಕರ್ಕೊಂಡು ಮೆಡಿಕಲ್ ಶಾಪ್ ಹೋಗ್ತಿದ್ದೀನಿ. ಇಷ್ಟೊತ್ತಲ್ಲಿ ಗಾಯತ್ರಿನ ಕರ್ಕೊಂಡು ಆಚೆ ಹೋಗ್ತೀರಾ? ನನಗೆ ಕೊಡಿ, ನಾನೇ ತಂದು ಕೊಡ್ತೀನಿ. ಬೇಡ ಬೇಡ, ನಾನು ಗಾಯತ್ರಿ ಹೋಗ್ ಬರ್ತೀವಿ. ಗಾಯತ್ರಿ ಬೇಡ ರೀ, ನಾನೇ ಹೋಗ್ತೀನಿ ರೀ. ಫೋನಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ರಿ. ಅದು ನಮ್ ಫ್ರೆಂಡ್ಸ್ ಎಲ್ಲ ಕುಡಿಯಕ್ ಕರೀತಾರೆ. ಹಾ, ನನ್ಗೆ ಡ್ರಿಂಕ್ಸ್ ಸ್ಮೆಲ್ ನೋಡಿದ ತಕ್ಷಣ ವಾಮಿಟ್ ಬಂದ್ಬಿಡುತ್ತೆ. ಅದಕ್ಕೆ ಅವ್ರನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಈ ತರ ಸುಳ್ಳು ಹೇಳ್ದೆ ಅಷ್ಟೇ ರೀ. ಆಯ್ತು, ಬನ್ನಿ ಹೋಗೋಣ. ತುಂಬಾ ಥ್ಯಾಂಕ್ಸ್ ರೀ. ಯಪ್ಪ, ಚಾನ್ಸ್ ಸಿಕ್ತು. ಬನ್ನಿ ಹೋಗೋಣ. ಲವ್, ಎಣ್ಣೆ ಪಾರ್ಟಿ ಕರೆದ್ರೆ 8 ಕಿಲೋಮೀಟರ್ ಆದ್ರೂ ಓಡ್ ಬರುವ. ಇವತ್ತು ಬಂದಿಲ್ಲ ಅಂದ್ರೆ ಏನೋ ಆಗಿದೆ. ಇಲ್ಲ, ಅಲ್ಲಿ ಅವನು ಎಣ್ಣೆ ಪಾರ್ಟಿಗೆ ಬರ್ದೇ ಇದ್ದಾಗಲೇ ಅನ್ಕೊಂಡೆ ಅವನು ಯಾವ್ದೋ ಬೆಣ್ಣೆ ಪಾರ್ಟಿಗೆ ಹೋಗ್ತಾ ಇದ್ದಾನೆ. ಫಾಲೋ ಮಾಡೋಣ, ಫಾಲೋ ಮಾಡು. ಆಪರೇಷನ್ ಇನ್ವೆಸ್ಟಿಗೇಷನ್. ನಾನೊಂದ್ ಮಾತ್ ಕೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಖಂಡಿತ ಇಲ್ಲ, ಏನ್ ಬೇಕಾದ್ರೆ ಕೇಳಿ ಕೊಡ್ತೀನಿ. ಏನಿದು? ಕಿವಿಲ್ ವಾಲೆ, ಮೇಕೆಗಡ್ಡ ನೋಡಕ್ ನಿಮ್ಗೆ ಚೆನ್ನಾಗಿದ್ಯಾ? ಇದೊಂಥರ ಸ್ಟೈಲ್ ಹುಡುಗಿರ್ಗೆ ಇಷ್ಟ ಆಗತ್ತಲ್ವಾ, ಅದಕ್ಕೆ. ಅಂದ್ರೆ ಲೈಫ್ ನಲ್ಲಿ ಅಚೀವ್ ಮಾಡಕ್ಕೆ ನಿಮ್ಗೆ ಯಾವ ಟಾರ್ಗೆಟ್ಗಳು ಇಲ್ಲ ಅಲ್ವಾ? ಅಯ್ಯೋ, ನೀವು ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ ಅಂದ್ಮೇಲೆ ನಾಳೆ ಫುಲ್ ಚೇಂಜ್. ಓಕೆ, ನೋಡೋಣ. ಒಂದ್ ನಿಮಿಷ ಹೇಳಿರಿ. ಚೈನ್ ಬಿಚ್ಕೊಂಡು
ಹೋಗ್ತಿದ್ದವ್ನು ಇದ್ದಕ್ಕಿದ್ದಂಗೆ ನಿಲ್ಲಿಸ್ತಂದ್ರೆ ಏನೋ ಸ್ಕೀಮ್ ಆಗ್ತಾವನೆ ಅಲ್ವಾ? ನೋಡಿ, ನಾನೇ ತಂದ್ಕೊಡ್ತೀನಿ ಅಂತ ಹೇಳ್ದೆ ತಾನೆ. ನಿಮ್ನ ಯಾರು ಬಾ ಅಂತ ಅಂದ್ರ? ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ. ನಾನ್ ಅದಕ್ ಬೇಜಾರಾಗಿಲ್ಲ. ಮತ್ತೆ ನಾಳೆ ಅಜ್ಜಿದು ಮ್ಯಾರೇಜ್ ಆನಿವರ್ಸರಿ. ಪ್ರತಿ ವರ್ಷನೂ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ, ಆದ್ರೆ ಈ ವರ್ಷ ತಲೆನೇ ಕೆಡ್ಸ್ಕೊಬೇಡಿ. ಎಲ್ಲ ವರ್ಷಕ್ಕಿನ್ನ ಈ ವರ್ಷ ಸೂಪರ್ ಆಗಿ ಮಾಡೋಣ. ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ, ಆಮೇಲೆ ರಿಕ್ವೆಸ್ಟ್, ಹಿಂದೆ ಬೇಡ ಮುಂದೆ ಕುತ್ಕೊಳ್ಳಿ. ಯಾಕೆ? ಚೈನ್ ಬಿಚ್ಚೋಗುತ್ತೆ, ಬನ್ನಿ. ಅಲ್ಲಿ ನೋಡು, ಹಿಂದೆ ಇದ್ದೋಳು ಮುಂದೆ ಹೋಗ್ಬಿಟ್ಲು ಅಂದ್ರೆ ಏನೋ ನಡೀತಾ ಇದೆ ಕಣೋ. ನೀವಿಲ್ಲೇ ಇರಿ, ನಾನ್ ಹೋಗಿ ತಗೊಂಡ್ಬರ್ತೀನಿ. ಹೌದಾ, ಆಯ್ತು ಆಯ್ತು. ನೀವೇನ್ರ ಇಲ್ಲಿ? ಎಣ್ಣೆ ಹೊಡೆಯಕ್ ಬಾ ಅಂದ್ರೆ ಬರ್ಲಿಲ್ಲ, ಹುಡುಗಿ ಕರ್ದಿದ್ದಕ್ ಬಂದ್ಬಿಟ್ಟಿದ್ಯಾ? ಏನಾದ್ರೂ ವರ್ಕೌಟ್ ಆಯ್ತಾ? ಎಲ್ಲಿ ತನಕ ಬಂತಪ್ಪ ನಿಮ್ ಲವ್ ಸ್ಟೋರಿ? ಮೆಡಿಕಲ್ ಸ್ಟೋರ್ ಅವ್ರು. ಮೆಡಿಕಲ್ ಸ್ಟೋರ್ ತನಕ ಬಂದಿದೆ ಅಂದ್ರೆ ಮೋಸ್ಟ್ಲಿ ಅದೇ ಮ್ಯಾಟರ್ ಇರ್ಬೇಕು. ಜಾಸ್ತಿ ನೂಲಿ ಬೇಡ, ಅದೇನು ಹೇಳು. ಮದ್ವೆಗ್ ಮುಂಚೆ ಇದೆಲ್ಲ ಬೇಡ ಅಂತ ಹೇಳ್ದೆ. ನೀನ್ ಯಾಕೋ ಹಂಗ ಹೇಳ್ದೆ? ನಂಗ್ ಭಯ ಕಂಡ್ರು. ಅದಕ್ಕೆ ಅವಳೇನಂದ್ಲು? ಪ್ರೀತ್ಸು ತಪ್ಪೇನಿಲ್ಲ, ಯಾರಿಗೂ ಗೊತ್ತಾಗಲ್ಲ ಅಂದ್ಲು. ಹೌದಾ? ಅದಕ್ಕೆ ನೀ ಏನ್ ಹೇಳು ಪಾಯಪ್ಪ? ನಂಗೆ ಅದೆಲ್ಲ ಬರಲ್ಲ, ನಂಗೆ ತುಂಬಾ ನಾಚಿಕೆ ಅಂದೆ. ಅದಕ್ಕೆ ಅವಳು ನಾನೇ ಹೇಳ್ಕೊಡ್ತೀನಿ ಕಲ್ತ್ಕೊ ಅಂದ್ಲು. ಹೌದಾ? ರಾತ್ರಿ ಎಲ್ಲ ಫೋನ್ ಆನಲ್ಲಿಡು. ಬೇಡಪ್ಪ, ನಾವೇನ್ ವಿಡಿಯೋನ ಕೇಳ್ದೋ, ಬರೀ ಆಡಿಯೋಪ್ಪ. ಕರೆನ್ಸಿ ಇಲ್ಲ. ನಾನ್ 30 ರೂಪಾಯಿಗೆ ಹಾಕ್ಸ್ಕೊಡ್ತೀನಿ. ರಾತ್ರಿ ಪೂರ ಆನ್ ಮಾಡ್ಬೇಕಲ್ಲ, ಸಾಲಲ್ಲ. ತೋಮಾರ 300 ರೂಪಾಯಿಗೆ ನಾನ ಹಾಕ್ತೀನಿ ಬಿಡು. ಸರಿ ಕಣ್ರ. ಅವಳು ಬರಕ್ ಮುಂಚೆ ಹೊರಟೋಗ್ರ, ನಿಮ್ ನೋಡಿದ್ರೆ ಎದ್ರಕೊಂಡ್ಬಿಡ್ತಾಳೆ. ನಡೀರಪ್ಪ, ನಡೀರಿ. ಒಳ್ಳೆ ಬ್ರ್ಯಾಂಡ್ ತರ್ಸ್ಕೋ, ಯಾವ್ದಾವ್ದೋ ತರ್ಸ್ಕೋಬೇಡ. ಪಾಪ ಅವನು ಗೊತ್ತಿಲ್ಲದೆ ಬಂದವನೆ. ಹೋಗೋಣ, ಮುಂದೆ ಕೂತ್ಕೋತೀರಾ? ಓಕೆ. ಬೇಡ, ಹಂಗೆ ನಡ್ಕೊಂಡು ಹೋಗೋಣ, ನಡೀರಿ. ಬೇಕಾದ್ದೆಲ್ಲ ತಂದ್ಕೊಂಡಿ ಅಮ್ಮ? ಇಲ್ಲಿಡು. ಇರು, ಸ್ಪೀಕರ್ ಆನ್ ಮಾಡ್ತೀನಿ. ಮಾಡು. ಹುಷಾರು. ಒಂದ್ ರಾತ್ರಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಏನೇನೇನೇನು ಹೋಗಲ್ಲ. ಎಚ್ಚರ ಇದ್ದು ಕರೆಕ್ಟ್ ಆಗಿ ನೋಡ್ಕೊ. ಅವ್ರ ಮಮ್ಮಿನೇ ಕೋಆಪರೇಟಿವ್ ಆಗಿದ್ದಾರೆ, ನಮ್ಮ ಮಮ್ಮಿನೂ ಇದಾರೆ. ಶುರು ಮಾಡೋಣ. ಶರ್ಟ್ ತೆಗಿಲ. ಹೇ, ಮೆಲ್ಲಿಗೆ ಮೆಲ್ಲಿಗೆ. ನೀವು ತಪ್ಪು ತಿಳ್ಕೊಬೇಡಿ. ಕಿಸ್ ಕೊಡ್ತಾವನು. ಹೇ, ಯಾಕೆ ಅರ್ಜೆಂಟು? ಒಂದೊಂದೇ ಬಟನ್ ಓಪನ್ ಮಾಡಿ. ಎತ್ತಿ, ಕೈ ಎತ್ತಿ. ಏನ್ ಮಾಡ್ತಿದ್ದೀರಾ? ಅರೆ, ನೋಡ್ಕೊಂಡು ಹಾಕಿ, ಬೆರಳು ಸಿಕ್ಕಾಕೊಂಡಿದೆ. ಮೆಲ್ಲಿಗೆ. ಆಯ್ತು, ನಾನು ಅದಕ್ಕೆ ನೋಡ್ಕೊಂಡು ಹಾಕಿ. ಸ್ಲೋ ಸ್ಲೋ. ಅರೆ, ಸ್ಲೋ ಸ್ಲೋ. ನನ್ ಕೈಲಿ ಆಗ್ತಾ ಇಲ್ಲ, ಫೋನ್ ಇಟ್ಬಿಟ್ರಲ್ಲ. ಈ ಟೈಮ್ ನಲ್ಲೂ ಫೋನಲ್ಲಿ ಮಾತಾಡ್ಬೇಕಾ? ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಇಟ್ಬಿಟ್ರಪ್ಪ ದಯವಿಟ್ಟು. ಆರ್ಡಿ ಸರಿಯಾಗಿ ಕ್ಲೈಮ್ಯಾಕ್ಸ್ ಅಲ್ಲೇ ಕಟ್ ಮಾಡ್ದಲು ಮಾರಾಯ. ಕ್ಲೈಮ್ಯಾಕ್ಸ್ ನೋಡ್ಬೇಕಾ? ಹೌದು. ನೀವೇ ಹೇಳಿ ಅಜ್ಜಿಗೆ. ಅಜ್ಜಿ, ಇವತ್ತು ನೀವು ಮದ್ವೆ ಆಗಿರೋ ದಿನಾನ ಅಜ್ಜಿ? ಹೌದಪ್ಪ. ಅಜ್ಜಿ, ಹಂಗಾರೆ ನಾನು ಹೇಳಿದೊಂದು ಕೆಲಸ ನೀವು ಮಾಡ್ಕೊಡ್ಬೇಕು. ಏನಪ್ಪ ಅದು? ಅಜ್ಜಿ, ನೀವು ಒಂದ್ ಮದ್ವೆ ಹೆಣ್ತರ ಶೃಂಗಾರ ಮಾಡ್ಕೊಂಡು, ತಲೆ ತುಂಬಾ ಹೂವ ಮುಡ್ಕೊಂಡು, ಮೈ ತುಂಬಾ ಒಡವೆ ಹಾಕೊಂಡು, ರೇಷ್ಮೆ ಸೀರೆ ಉಟ್ಕೊಂಡು ತಾತನ ಪಕ್ಕ ಕುತ್ಕೊಂಡ್ರೆ ನಾನು ನಂದಿನಿ ಒಂದೇ ಫೋಟೋ ತೆಗೆಸ್ಕೊತೀವಿ. ಈಗ ನಿಮ್ಮ ತಾತ ಇರೋ ಪರಿಸ್ಥಿತಿಯಲ್ಲಿ ಇದೆಲ್ಲ? ಅಜ್ಜಿ, ಚಿಕ್ಕ ವಯಸ್ಸಲ್ಲೇ ನಮ್ಮ ಅಜ್ಜಿ ಹೋಗ್ಬಿಟ್ರು. ನಾನು ಅವ್ರನ್ನ ನೋಡೇ ಇರ್ಲಿಲ್ಲ. ಈಗ ನೀವೇ ನಮ್ಮ ಅಜ್ಜಿನ ತಿಳ್ಕೊಂಡು
ಇಷ್ಟೊಂದು ಆಸೆ ಪಟ್ಬಿಟ್ಟೆ ಅಜ್ಜಿ. ನೀವೇನಾದ್ರು ನೆರವೇರಿಸ್ಲಿಲ್ಲ ಅಂದ್ರೆ ನಗ್ದು ಬಾಳು ಬಂದ್ಬಿಡುತ್ತೆ, ಹತ್ತು ಬಿಡ್ತೀನಿ. ಪ್ಲೀಸ್ ಅಜ್ಜಿ. ನೀನ್ ಅಳ್ಬೇಡಪ್ಪ, ಅಳ್ಬೇಡ. ನೀನ್ ಹೇಳಿದ ಹಾಗೇನೆ ನಾನ್ ರೆಡಿ ಆಗ್ತೀನಿ, ಸರಿನಾ? ನಂದಿನಿ ಅವರೇ, ಬೇಗ ಅಜ್ಜಿನ ರೆಡಿ ಮಾಡ್ಬಿಡಿ. ಅಜ್ಜಿ ಅಜ್ಜಿ ಈ ಸೀರೆ ಉಟ್ಕೊಳ್ಳಿ ಪ್ಲೀಸ್. ನಿಮ್ ತಾತನಿಗೂ ಈ ಸೀರೆ ಅಂದ್ರೆ ಬಹಳ ಇಷ್ಟ. ನಾನು ನಮ್ ತಾತನ್ ತರನೇ ಅಜ್ಜಿ. ಅಂದ್ರೆ ಆ ಟೈಪ್ ಅಲ್ಲ, ಸಿಂಗಲ್, ತುಂಬಾ ಡೀಸೆಂಟ್ ಹುಡುಗ. ಜಲ್ದಿ ರೆಡಿ ಮಾಡ್ಬಿಡಿ. ನೋಡು ಹೆಂಗ್ ನಿಲ್ಸಿದೀನಿ ಕೂದಲ್ನ. ಅಜ್ಜಿ ಗೆಟಪ್ ಅಲ್ಲಿ ನೋಡಿದ್ರೆ ಫುಲ್ ಖುಷ್ ಆಗ್ಬಿಡ್ತಾರೆ. ಸ್ಮಾರ್ಟ್ ಮ್ಯಾನ್. ಅಜ್ಜಿ ರೆಡಿನಾ? ರೆಡಿ ಆಗ್ತಾ ಇದಾರೆ. ತಾತ ರೆಡಿ ಆಗಿದ್ದಾರೆ, ಬನ್ನಿ ಹೌದಾ? ತೋರಿಸ್ತೀನಿ. ನಡೀರಿ ನೋಡೋಣ. ಬನ್ನಿ. ನೋಡಿ, ಗೂಗ್ಲಿ ಪಿಕ್ಚರ್ ಅಲ್ಲಿ ಯಶ್ ಹೇರ್ ಸ್ಟೈಲ್ ರೆಡಿ ಮಾಡ್ದಂಗ್ ಮಾಡಿದ್ದೀನಿ. ಇದೆಲ್ಲ ಯಾಕೆ? ಅಜ್ಜಿಗೆ ತಾತನ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ಲಿ ಅಂತ. ತುಂಬಾ ಚೆನ್ನಾಗಿದೆ, ಬೊಂಬಾಟ ಕಾಣ್ತಿದ್ದಾರೆ. ಆಯ್ತು, ಬಾ ಅಜ್ಜಿ ನೋಡೋಣ. ಬಾ. ಅಜ್ಜಿ ನನ್ ಕಣ್ಣೆ ನೀವು ಬಿದ್ಬಿಡಂಗಿದ್ಯಲ್ಲ ಅಜ್ಜಿ. ಬಾರಜ್ಜಿ ಬಾರಜ್ಜಿ ಬಾರಜ್ಜಿ, ಪ್ಲೀಸ್ ಬಾರಜ್ಜಿ ಬಾರಜ್ಜಿ ಬಾರಜ್ಜಿ. ನೋಡಿದ್ರೆ ಕುದುರೆ ತರ ಎದ್ದು ಬಿಡ್ತಾರೆ. ಬಾರಜ್ಜಿ ಬಾ. ಈ ಇಳಿ ವಯಸ್ಸಲ್ಲೇ ಇಷ್ಟೊಂದು ತುಳುಕಾಡ್ತಿದ್ದಾಳೆ. ಆ ಎಳೆ ವಯಸ್ಸಲ್ಲಿ ಇನ್ನೆಷ್ಟು ಬಳಕಾಡಿರ್ಬೇಡ. ಅಜ್ಜಿ ಬನ್ನಿ ಅಜ್ಜಿ. ರಾಮದಾಸ ಬಾರ ಇಲ್ಲಿ. ತಾತನ್ ನೋಡ್ ಬನ್ನಿ, ಕಳೆದು ಹೋಗ್ಬಿಡ್ತೀರಾ. ಬಾರ ಇಲ್ಲಿ. ಕರೀತಾ ಇದೆ, ನಿನ್ ಪಾಡಿಗೆ ಹೋಗ್ತಾನೆ ಇದೆಯಲ್ಲ. ವಾಟ್ ಡ್ಯಾಡಿ? ಹೇಯ್, ಏನು ಅವ್ರದನ್ನೆಲ್ಲ ಪಟಾಯಿಸ್ಕೊಂಡು ನಮಗ್ ಕೊಡ್ತೀನಿ ನಮಗ್ ಹೇಳ್ಬಿಟ್ಟು ಈಗ ಅವ್ರನ್ನೇ ಪಟಾಯಿಸ್ಕೊಂಡು ಅಜ್ಜಿಗೆ ರೇಷ್ಮೆ ಸೀರೆ ಉಡ್ಸ್ಬಿಟ್ಟು ಕುಣಿತಾ ಇದ್ಯಲ್ಲೋ. ಅಪ್ಪ, ಇಷ್ಟೇನ ನಿನ್ನ ಅರ್ಥ ಮಾಡ್ಕೊಂಡಿರೋದು? ಇವಾಗ ತಾನೇ ಸೆಟ್ ಬೈ ಸೆಟ್ ಎಲ್ಲ ಒಡವೆನು ಗಾಳ ಕೆಳಿತಾ ಇದ್ದೀನಿ. ಟೋಟಲ್ ಆಗಿ ಎಷ್ಟಿದೆ ಅಂತ ಆಮೇಲೆ ಲೆಕ್ಕ ಹೇಳ್ತೀನಿ ಅಪ್ಪ. ನಿನ್ನ ನಂಬೋದೇನಯ್ಯ? ನನ್ನ ನರ ನಾಡಿಗಳೆಲ್ಲ ನಿನ್ನ ರಕ್ತನೇ ಅಲ್ವೇನಪ್ಪ? ನನಗದೇ ಡೌಟ್ ಆಗಿರೋದು. ಅಪ್ಪ, ನಿನ್ನ ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ಇದ್ರೆ ಇನ್ನೊಬ್ಬ ಮರಿ ದೇವದಾಸ ಇಲ್ಲ ಆಚೆ ಬಂದ್ಬಿಡ್ತಾನೇನೋ ಅಂತ ಭಯ ಆಗ್ತಿದೆ. ಹೋಗಪ್ಪ, ನೀನಂಗೆಲ್ಲ ಮಾತಾಡ್ಬೇಡ. ಅಮ್ಮ, ಒಂದು 100 ಮೆಂಬರ್ಸ್ಗೆ ಊಟಕ್ಕೆಲ್ಲ ರೆಡಿ ಮಾಡಿ. 100? ಅಮ್ಮ ಪ್ಲೀಸ್ ಅಮ್ಮ. ಅಪ್ಪ ನೀನಾದ್ರೆ ಹೇಳಪ್ಪ. ಯಾಕೆ ಯಾರು ತಲೆಗೆ ಯಾಕೋತಾ ಈ ನನ್ ಮಗನ್ ನಂಬೋದಕ್ಕೆ ಆಗಲ್ಲ. ಗುಂಪ ಹೋಗ್ತಿರೋದ್ ನೋಡಿದ್ರೆ ಗ್ರೂಪ್ ಸಾಂಗ್ಗೆ ಹೊರಟಿರ್ಬೇಕು. ಫಸ್ಟ್ ನೋಡೋಣಿರಪ್ಪ. ಯಾರು ಇಲ್ಲ, ಎಲ್ಲ ಮಲ್ಗವ್ರೆ. ತಾತ ತಾತ ಡ್ರಿಪ್ಸ್ ಚೇಂಜ್ ಮಾಡಿ ಅಂತ ಕಿವಿಲಿ ಹೇಳಕ್ ಬಂದೆ. ಹಂಗೆ ಅಷ್ಟೇ ಕಣ್ರಿ. ಈಗ ತಾನೇ ಕೇಳ್ಕೊಂಡ್ ಬಂದೆ, ಡಾಕ್ಟ್ರು ಬಂದ್ಬಿಡ್ತಾರಂತೆ ಇನ್ ಸ್ವಲ್ಪ ಹೊತ್ತು ಅಷ್ಟೇ. ಏನಾಯ್ತು ನೋಡಿ ಇವ್ರನ್ನ. ಹಲೋ, ಏನ್ ನಡೀತಿದೆ ಅಲ್ಲಿ? ಮಾವನವರು ಮೃದಂಗನ ಜೋರಾಗಿ ಬಾರ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಪ್ಪಂಗ್ ಕೋಪ ಬರ್ದೆ ಆ ರೇಂಜಿಗೆ ಬಾರ್ಸೋದಿಲ್ವಲ್ಲ. ಯಾರ ಮೇಲೆ ಕೋಪ? ಡಾಕ್ಟರ್ ಇನ್ನು ಚೆಕಪ್ ಬಂದಿಲ್ಲ ಅಂತ. ಅವನೆಲ್ಲ ಹಾಳ್ ಬಿದ್ದೋಗಿದ್ದಾನೆ. ಇಲ್ಲೇ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಾನಷ್ಟೇ. ಆಯ್ತಾಯ್ತು, ಇಡ್ಲಾ? ಇಡು.
ಅಲ್ಲ ಮಾವನವ್ರೆ ಅದು ಯಾರು ಇದನ್ ಕೊಟ್ಟಿದ್ದೀವ್ರಿಗೆ? ನಾನೇ ಡಾಕ್ಟರ್. ಬಾರ್ಸಿ ಸಾಕು, ಕೊಡಿ ಇಲ್ಲಿ ತಗೊಳ್ರಿ. ಇದನ್ ಕೊಡ್ಬೇಡಿ ಅಂತ ಹೇಳಿರ್ಲಿಲ್ವೇನ್ರಿ ನಿಮ್ಗೆ? ಇಲ್ಲ ಡಾಕ್ಟರ್, ಇಂಜೆಕ್ಷನ್ ಕೊಡೋಣ ಅಂತ ಬಗ್ಗಿದ್ರೆ ಸಾಕು ಬಾರಿಸ್ತಾ ಇರ್ತಾರೆ. ವಾಟ್ ನಾನ್ಸೆನ್ಸ್. ಅಲ್ಲ ಡಾಕ್ಟರ್, ಬೆನ್ನೆ ಮೃದಂಗ ಅನ್ಕೊಂಡು ಬಾರಿಸ್ತಾ ಇರ್ತಾರೆ ಅಂತ ಹೇಳ್ದೆ. ಅಲ್ಲ ರೀ, ಇವ್ರಿಗಿಷ್ಟು ವಯಸ್ಸಾಗಿದೆ, ಎದ್ದು ಓಡಾಡೋದಕ್ಕೂ ಆಗೋದಿಲ್ಲ ಪಾಪ. ಬೆನ್ನಿಗೆ ಬಾರಿಸ್ತಾರೆ ಅಂತ ಸುಳ್ಳು ಹೇಳ್ತಿರಲ್ಲ ನೀವು. ಹಾ, ಬೆಳಗ್ಗೆ ವಾಕ್ ಮಾಡಿದ್ರಾ? ಹಾ ಡಾಕ್ಟರ್, ನಾನೇ ಹೆಗಲ್ ಮೇಲೆ ಕೈ ಹಾಕಿಸ್ಕೊಂಡು ವಾಕ್ ಮಾಡಿಸ್ದೆ. ವೆರಿ ಗುಡ್. ನೋಡಿ, ನಾನ್ ಕೊಟ್ಟಿರೋ ಮೆಡಿಸಿನ್ ಎಲ್ಲ ರೆಗ್ಯುಲರ್ ಆಗಿ ತಗೊಳ್ಳಿ. ಒಂದ್ ತಿಂಗಳು ಬಿಟ್ಟು ಬಂದು ನನ್ನ ನೋಡಿ. ಖಂಡಿತ ನೋಡ್ತೀನಿ ಯಜಮಾನ್ರೆ. ತಿಂಗಳಲ್ಲಿ 20 ದಿನ ದೇವಸ್ಥಾನ ಮಠ ಅಂತ ಸುತ್ತಕ್ ಹೋಗ್ಬೇಡಿ. ನಿಮಗ್ ವಯಸ್ಸಾಗಿದೆ, ಮನೇಲೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಖಂಡಿತ ಮಾಡ್ತೀನಿ. ಬರ್ಲಾ? ಎಷ್ಟು ಗಂಟೆಗೆ ಡಿಸ್ಚಾರ್ಜ್? 11 ಗಂಟೆಗೆ. ಸರಿ, ಹೋಗ್ತಾ 500 ರೂಪಾಯಿ ಕೊಟ್ಟು ಹೋಗಿ. ಮಾ ಎಷ್ಟು ಗಂಟೆಗಮ್ಮ ಡಿಸ್ಚಾರ್ಜು? 11 ಗಂಟೆಗೆ. ಸರಿ, ಹೋಗ್ತಾ 800 ರೂಪಾಯಿ ಕೊಟ್ಬಿಟ್ಟು ಹೋಗಿ. ಹಲೋ, ಏನ್ ಅನ್ಕೊಂಡಿದ್ದೀರಾ ನೀವು? ಒಳ್ಳೆ ಗವರ್ಮೆಂಟ್ ಹಾಸ್ಪಿಟಲ್ ಕೇಳ್ದಂಗ್ ಕೇಳ್ತಾ ಇದ್ದೀರಲ್ಲ. ಟಿಪ್ಸ್ ಏನಿದ್ರು ನಾವ್ ಕೊಟ್ರೆ ಇಸ್ಕೋಬೇಕು, ನೀವ್ ಕೇಳಿದ್ರೆ ಕೊಡಲ್ಲ. ಯಾರ್ರೀ ಟಿಪ್ಸ್ ಕೇಳಿದ್ ನಿಮ್ನ? ನಿಮ್ಮಣ್ಣ ರಾಮದಾಸ ಅದಕ್ಕೆ ಸಾಲ ಮಾಡಿದಾನೆ, ಅದನ್ನ ಕೇಳ್ತಾ ಇದೀನಿ. ಏನ್ರೇ ಇದು ಇಷ್ಟ ಮಕ್ಳು ಆಡ್ಕೊಂಡ್ ಕೂತಿರಲ್ಲ? ಬಸ್ ನಮ್ಮ ದೇಹ ಮಾತ್ರ ಬೆಳೆದಿದೆ, ಮನಸ್ಸು ಇನ್ನು ಮಗು ಇದ್ದಂಗೆ. ಎಲ್ಲ ರಾಮು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಯಾವ ದೇವಸ್ಥಾನಕ್ಕೋ? ಯಾವ ದೇವಸ್ಥಾನಕ್ಕೆ ಅಂತ ಹೇಳಪ್ಪ. ಸೋಮವಾರ ಶಿವನ ದೇವಸ್ಥಾನ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ, ಬುಧವಾರ ವೀರಭದ್ರ, ಗುರುವಾರ ರಾಘವೇಂದ್ರ ಸ್ವಾಮಿ, ಶುಕ್ರವಾರ ಚಾಮುಂಡೇಶ್ವರಿ, ಶನಿವಾರ ಶನಿದೇವರು. ಭಾನುವಾರ ಆದ್ರೂ ಫ್ರೀ ಇದಾನಾ? ಭಾನುವಾರ ಚರ್ಚ್ಗೆ ಹೋಗ್ತಾರೆ. ಪರವಾಗಿಲ್ಲ ಕಣಯ್ಯ, ನಿಮ್ ಹುಡ್ಗಂಗ್ ತಾತನ್ ಮೇಲೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ. ಪ್ರೀತಿ ಗೀತಿ ಎಲ್ಲ ಏನು ಇಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಸಿಗ್ತಾಳ ಅಂತ ಹೋಯ್ತಾನೆ. ದೇವದೇವಾಯ ನಮಃ, ಶ್ರೀಕಂಠ ಸೌಜ್ಞಾಯ ನಮಃ, ಈಶ್ವರಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ರುದ್ರ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕಾಪಾಡಪ್ಪ. ಶ್ರೀಕಂಠ ಅವನ ಅಪರಾವತಾರ ಏನೋ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಭಕ್ತ ದೇವ್ರ ಕೂಗ್ಬಿಟ್ರ? ಅಪ್ಪ ಕೂಗಿದ್ ನಾನು, ದೇವರಲ್ಲ. ನನ್ ದೇವ್ರ ಕೂಗಿದ್ರು ಅನ್ಕೊಂಡೆ. ಅಲ್ಲಯ್ಯ, ಈಗಿನ ಕಾಲದಲ್ಲಿ ಪೂಜಾರಿನ ಕೂಗಿದ್ರೆ ಬರಲ್ಲ, ಇನ್ ದೇವರನ್ನ ಕೂಗಿದ್ರೆ ಬಂದ್ಬಿಡ್ತಾನ. ತಗೋ ಮಂಗಳಾರತಿ. ಕೊಡಿ ಸ್ವಾಮಿ, ಕುಂಕುಮ ತಗೋತೀನಿ. ಇದು ಪ್ರಸಿದ್ಧವಾದ ದೇವರು. ಏನ್ ಕೇಳಿದ್ರು ಕೊಟ್ಬಿಡ್ತಾನೆ. ನಮ್ಮನ್ನ ಮಾತ್ರ ಮರಿಬೇಡ. ಕಲ್ಯಾಣ ಪ್ರಾಪ್ತಿರಸ್ತು. ಕಲ್ಯಾಣ ಪ್ರಾಪ್ತಿರಸ್ತು ಅಂದ್ರಲ್ಲ, ಅದಕ್ಕೆ ಪ್ರಸಾದ. ಬೆಳಗ್ಗೆನೆ ಪ್ರಾಯದೊಳಗ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಸಾಚ ಅನ್ಕೊಂಡ್ರ? ಪ್ರಸಾದ ಮಾತ್ರ ಇಲ್ಲಿ ತಗೊಳ್ತಾನೆ, ತೀರ್ಥ ತಗೊಳ್ಳೋ ಜಾಗನೇ ಬೇರೆ. ಏಯ್, ಕುಂಕುಮ ಅಲ್ಸ್ಬಿಟ್ಟು ಕುಡಿಯೋ, ದೇವ್ರು ಬೇಜಾರ್ ಮಾಡ್ಕೊತಾರೆ. ದೇವ್ರು ಬೇಜಾರ್ ಮಾಡ್ಕೋತಾರ? ನೀನ್ ಉಗ್ದಿದ್ದಕ್ಕೆ ನಾನ್ ಬೇಜಾರ್ ಮಾಡ್ಕೊಂಡೆ. ಸಾರಿ ಕಣ, ಸಾರಿ ಕಣ. ಕುಂಕುಮ ಅಳ್ಸ್ಕೊಂಡ್ಬಿಡ್ತೀನಿ. ಏ ನಮ್ಮಂಚೆ ಉಳ್ಸೋ, ಎಲ್ಲ ನೀನೇ ಹಾಕ್ಬಿಟ್ಟಲ್ಲ. ನಮ್ ತಾತ ತಾನೆ, ಅದಕ್ಕೆ ನನಗೆ ದುಃಖ ಜಾಸ್ತಿ. ಆಲ್ ಪುಟಿಂಗ್ ಯು ಪುಟ್ ಸಮಥಿಂಗ್. ಏ ನೀನಾರು ಕೊಡ. ಅಯ್ಯೋ ನನ್ ಮಗ. ಇವ್ನ್ ಕುಯ್ಯೋದ್ರೊಳಗಡೆ ಇನ್ನೊಂದು ಕೊಟ್ಟರೆ ಕೆಲಸ ಮಾಡೋಣ. ಅಪ್ಪ. ಏ ರಾಮು, ಏನ್ ಮಾಡ್ತಿದ್ಯೋ? ಮಾತ್ರೆ ಶಾಪಿಗೆ ಬಂದಿದ್ದೀನಪ್ಪ. ನಮ್ ರೇಂಜ್ ಗವರ್ಮೆಂಟ್ ಹಾಸ್ಪಿಟ್ಲೇ ಸಾಕಾಗಿತ್ತಲ್ವೇನೋ? ಗೊತ್ತು ಕಣಪ್ಪ. ಇದುವರೆಗೆ 15 ಲಕ್ಷ ರೂಪಾಯಿ ಖರ್ಚಾಗಿದೆ ಕಣೋ ಮಗನೇ. ಗೊತ್ತಪ್ಪ. ಮೀಟರ್ ಬಡ್ಡಿ ತಂದು ಕಟ್ಟಿದೀನಿ, ಗೊತ್ತಲ್ಲ ನಿನ್ಗೆ? ನನಗ್ ಗೊತ್ತಲ್ಲಪ್ಪ. ನಿಮ್ ತಾತನೂ ದುಡ್ಡನ್ ಬಡ್ಡಿಗೆ ಬಿಟ್ಟಿದ್ರಂತೆ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದಾರೋ ನನ್ಗಂತೂ ಗೊತ್ತಿಲ್ಲಪ್ಪ. ನಾನ್ ಪತ್ತೆ ಹಚ್ತೀನಿ ಬಿಡಪ್ಪ. ರಾಮು, ನೀನು ಉಪಾಯವಾಗಿ ಅವ್ರನ್ನ ಮನೆ ಕರ್ಕೊಂಡು ಹೋಗಿ ಅವ್ರು ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಎಲ್ಲ ತಿಳ್ಕೊ, ಪಕ್ಕ ಮಾಡ್ಕೊ. ಅಷ್ಟು ದುಡ್ಡು ನಾವು ವಸೂಲಿ ಮಾಡಿದ್ರೇನೆ ನಮ್ ಸಾಲ ತೀರೋದು. ಗೊತ್ತಾಯ್ತಲ್ಲ ನಿನ್ಗೆ? ಓಕೆ ಅಪ್ಪ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಒಂದ್ ನಿಮಿಷ ಇರಪ್ಪ. ಈಗ ಹೇಳಪ್ಪ. ತಾತನ ಹತ್ರ 15 ಲಕ್ಷ ರೂಪಾಯಿ ಖರ್ಚಾಗಿರೋ ವಿಚಾರ ಹೇಳ್ಬಿಡ್ಬೇಡ. ಇಲ್ಲ ಹೇಳಲ್ಲಪ್ಪ. ನಿನಗೂ ಗೊತ್ತಲ್ಲ, ಅವ್ರ ಮೊದ್ಲೇ ಗೊಬ್ಬರದ ಗುಂಡಿಲು ಪಿಜ್ಜಾ ಬರ್ಗರ್ ಸಿಗುತ್ತಾ ಅಂತ ಹುಡುಕಾಡೋ ಪಾರ್ಟಿ. ಚಿತ್ರಾನ್ನ ಅಂತ ನನಗೂ ಗೊತ್ತಪ್ಪ. ನೀನ್ ಮೊದ್ಲು ಮನೆ ಪತ್ರ ಎಲ್ಲಿದೆ, ಯಾರ್ಯಾರ ಹೆಸರಲ್ಲಿರ್ಬಹುದು ಅದನ್ನೆಲ್ಲ ತಿಳ್ಕೊ. ಉಪಾಯವಾಗಿ ಎತ್ಬಿಡು. ಹುಷಾರೋ, ಯಾರಿಗೂ ಗೊತ್ತಾಗ್ಬಾರ್ದು. ಯಾರಿಗೂ ಗೊತ್ತಾಗಲ್ಲಪ್ಪ. ಹಾ, ಮತ್ತೆ ತಾತನ್ನ ಆಂಬುಲೆನ್ಸ್ ಅಲ್ಲೇ ಮನೆ ಕರ್ಕೊಂಡು ಹೋಗೋ. ಅದಕ್ ದುಡ್ಡಿದೆ ತಾನೆ? ಇದೆಯಪ್ಪ, 1,500,000 ಇದೆ. ಹೋಗೋ. ಪಾರ್ಟಿ
ಯಾರಿಗೋಗ್ದಿದ್ದು? ನಿನ್ಗಲ್ಲಪ್ಪ ಬಾಯಲ್ಲೇನೋ ಬಿತ್ತು ಅದಕ್ಕೆ. ಹಾಗಿದ್ರೆ ಸರಿ ಕಣ. ಫುಲ್ ದುಡ್ಡಿದೆ ಕಣ ಇವನ ಹತ್ರ. ಬೇಗ ಹೋಗೋ. ಆಯ್ತಪ್ಪ. ಸೀನ್ ಚೇಂಜ್ ಮಾಡ್ತೀನಿ ನೋಡು. ಒಂದ್ ಫುಲ್ ಚಿಕನ್. ಕಾಸಿಲ್ವೋ? ಯಾಕೆ 1,500 ರೂಪಾಯಿ ಇಲ್ವಾ? ಅದನ್ನ ಆಂಬುಲೆನ್ಸ್ಗೋ. ಇಲ್ಲೇ ಯಾವನ ಇವನು ಚೆನ್ನಾಗಿರೋರ್ನ ಯಾರು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಯ್ತಾರನ. ಒಂದ್ ಲೋಕಲ್ ಟ್ಯಾಕ್ಸಿ ಮಾಡ್ಬಿಡೋಣ. ದುಡ್ಡು ಕಡಿಮೆ ಆಗುತ್ತೆ. ಹೂವಿನಂತ ಸೀಟು, ತಣ್ಣಗೆ ಎಸಿ, ಮನೆ ಹತ್ರ ಜಂಬೂ ಸವಾರಿಲಿ ಇಳ್ದಂಗ್ ಇಳಿದ್ರೆ ಒಳ್ಳೆ ಸ್ವರ್ಗದಲ್ಲಿ ಇಳ್ದಂಗ್ ಇರುತ್ತೆ. ಒಂದ್ ಫುಲ್ ಬ್ಯಾಟ್ಲೆ ತಲೆ ಮಾಂಸ ಬಾಡಿ ಫ್ರೈ. ಮೌನರೇ ನಿಧಾನ, ಕೂತ್ಕೊಳ್ಳಿ. ತಾತ ಹುಷಾರು. ಮೆಲ್ಲಿಗೆ ಮೆಲ್ಲಿಗೆ. ಸರಿ, ಈಗಿರೋ ಪರಿಸ್ಥಿತಿಲಿ ಇಷ್ಟು ದೊಡ್ಡ ಆಸ್ಪತ್ರೆ ಬೇಕಾಗಿತ್ತ? ಸುಮ್ಮನೆ ವಿಪರೀತ ಖರ್ಚು. ಯಾವ್ದಾದ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೋದಾಗಿತ್ತು. ಸರಿ, ಎಷ್ಟಾಯ್ತು ಖರ್ಚು? ಸ್ವಲ್ಪನೇ ಸ್ವಲ್ಪ. ಅದೇನಪ್ಪ ಅಂದ್ರೆ ನಾಗಭೂಷಣ್ ಜಡ್ಜ್ ಇದಾರಲ್ಲ, ಅವರು ಈ ಆಸ್ಪತ್ರೆಗೆ ತುಂಬಾ ಬೇಕಾದವ್ರಂತೆ. ಅದಕ್ಕೆ ಮೆಡಿಸಿನ್ಸ್ ಎಷ್ಟಾಗುತ್ತೋ ಅಷ್ಟು ಕೊಟ್ಟೋಗಿ ಸಾಕು ಅಂದ್ರು. ಇನ್ನು 4 ದಿನ ಇರ್ಬೋದಾಗಿತ್ತು. ಅಮ್ಮ ಬಂದ ನೋಡು ನಿನ್ ಕುಲ್ಪುತ್ರ. ತಾತನ್ನ ಹುಷಾರ ಕರ್ಕೊಂಡ್ ಬಾಮ್ಮ. ಬನ್ನಿ ಮೆಲ್ಲಿಗೆ. ಈ ಡಿಸ್ಚಾರ್ಜ್ ಆಯ್ತೇನೆ? ಕುಡಿದ್ ಬಂದಿದ್ಯಾ? ನಿನ್ ಮೂಸ್ ನೋಡು ಅಂತ ಕೇಳದ್ನಾ? ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ? ನೀನ್ ಸುಮ್ ನಡಿಯೆ. ಇದನ್ನ ಎತ್ಕೋ ಫಸ್ಟ್. ತಾತನ್ ಪಾಪ ಹೆಂಡ್ತಿ ಇಲ್ಲ ಅಂದ್ಬಿಟ್ಟು ತಟ್ಟಕ್ ಮೃದಂಗ ಇಟ್ಕೊಂಡ್ಬಿಟ್ಟಿದೆ ಪಾಪಚ್ಚಿ. ಬಾರಿಗೆ ಅಲ್ಲಿ ತಾತ ಮೃದಂಗ ತಟ್ತಾರೆ, ಇಲ್ಲಿ ನೀವು ಕೈ ತಟ್ತಾ ಇದ್ರಿ. ಇಟ್ಕೊಳ್ಳೋ. ಇವನೇನು ತಾತ ನಿಮ್ಮಪ್ಪ ಹೇಳಿದ್ರು ತಾನೇ ಆಂಬ್ಯುಲೆನ್ಸ್ ತರ್ಸು ಅಂತ. ಟ್ಯಾಕ್ಸಿ ಯಾಕೋ ತರಿಸ್ದೆ? ಅಮ್ಮ ಅವ್ರ ಕಡೆ ಪ್ರಯಾಣ ಸುಖ ಇರ್ಲಿ. ಏನು ಇದು ದುಬಾರಿ ಖರ್ಚು ಮಾಡ್ಕೊಂಡು ಇದನ್ನ ಯಾಕೋ ತಂದ್ರಿ? 8 ರೂಪಾಯಿ ಕೊಟ್ಟಿದ್ದಾರೆ, ಸಿಟಿ ಬಸ್ ಅಲ್ಲಿ ಹೋಗ್ಬೋದಾಗಿತ್ತಲ್ಲ. ಕೇಳಿ 4 ಜನ ಇದ್ರೆ ಒತ್ಕೊಂಡೇ ಹೋಗ್ಬಿಡ್ತಿದ್ದ. ಆಳ್ಗೊಂದು ಅಪ್ಸಕ್ನ ನುಡಿತಾ ಗಾಡಿ ಹತ್ರ ಹೊರಡ್ಬಾಯ್ ಬಂದ್ಬಿಡ್ತಾನೆ. ಹತ್ರ ಜಲ್ದಿ ನಡೀತಾತ. ರೀ ಇವ್ರು ಯಾಕ್ರಿ ಇಷ್ಟೊಂದು ಊದ್ಕಡ್ಡಿ ಹಚ್ಚಿದೀರಾ? ಏನ್ ಮಾಡೋದು ಸರ್, ಗಂಧದ ಕಟ್ಟಿ ಗಮ್ಲು ಬರ್ಲಿಲ್ಲ ಅಂದ್ರೆ ನನ್ ಗಾಡಿ ಓಡಿಸೋ ಮೂಡ ಇರಲ್ಲ. ಬನ್ನಿ ಬನ್ನಿ. ಮೌನರೇ ಹುಷಾರು, ಮೆಲ್ಲಿಗೆ. ನಿಧಾನ ಕೂಡ್ಸೋ ತಾತನ. ನಿಧಾನ. ಹೆಂಗಿದೆ ತಾತ? ಹೂವಿನ ತರ ಮೆತ್ತಗೆ. ಮೊದ್ಲು ನೀವ್ ಹತ್ರ ಹುಷಾರಾಗಿ ಹತ್ಕೊಳ. ಆಯ್ತಮ್ಮ. ಅಲ್ಲ ಯಾಕೆ ಇವನು ಇಷ್ಟು ನಿಧಾನವಾಗಿ ಓಡಿಸ್ತಾವನಲ್ಲ? ಅವ್ನ್ ಫಾಸ್ಟ್ ಆಗಿ ಹೋಗ್ಲಿಲ್ಲ ಅಂದ್ರೆ ನನ್ ಕಾಲ ಯಾಕೋ ತುಳಿತಿ. ಆಕ್ಸಿಲೇಟರ್ ಇದು ಪೂಜೆ ಯಾವ ಗಾಡಿ ಓಡಿಸ್ತಿದೆಯಾ? ಚಿರಶಾಂತಿ ವಾಹನ ಸರ್. ಹಂಗಂದ್ರೆ ಹೆಣವರ ವ್ಯಾನು, ಡೆಡ್ ಬಾಡಿ ಗಾಡಿ ಡ್ರೈವರ. ಅಯ್ಯೋ, ಅದಕ್ಕೆ ಯಾಕೋ ಅಷ್ಟು ಹೆದರ್ಕೋತೀಯ? ಹುಟ್ಟಿದ್ಮೇಲೆ ಎಲ್ಲಾರು ಒಂದಲ್ಲ ಒಂದಿನ ಸಾಯ್ಲೇಬೇಕು ತಾನೆ. ಒಂಚೂರು ಫಾಸ್ಟ್ ಆಗಿ ಫಾಸ್ಟ್ ಆಗಿ ಹೋಗ್ಬಿಟ್ರೆ ಲಾರಿಗೋ ಬಸ್ಗೋ ಕೂತ್ ಸತ್ಕಿತ ಹೋಯ್ತು ನಾವು. ಹಂಗಲ್ಲ ಸರ್, ಲಂಚ ತಗೋಬೇಕಾದ್ರೆ ಲೋಕಾಯುಕ್ತದವ್ರ ಕೈ ತಗಲಾಕೊಂಡ್ಬಿಟ್ಟೆ ಸರ್. ಕೆಲಸ ಹೊರಟೋಯ್ತು. ಆಗ್ ತಗೊಂಡು ಸೆಕೆಂಡ್ ಹ್ಯಾಂಡ್ ಗಾಡಿ ಸರ್ ಇದು. ಈಗ ತಾನೇ ಪೂಜೆ ಮಾಡಿದ್ದೀನಿ. ಮೊದಲನೇ ಬೋಡಿ ನಿಮ್ದೇ ಸರ್. ನೀನ್ ಹರಿಕತೆ ಕೇಳಿ ಸಾಕಾಯ್ತು. ಕಾರಲ್ಲಿ ಮೃದಂಗನೂ ಬರ್ಸಕ್ಕಾಗಲ್ಲ. ಅಟ್ಲೀಸ್ಟ್ FM ಆದ್ರೂ ಹಾಕು. ಆಗ್ತೀನಿ ಸರ್. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ. ಸಾವಿನ ಸಾಂಗ್ ಆಫ್ ಮಾಡಯ್ಯ. ಆಯ್ತು ಸರ್, ಆಫ್ ಮಾಡ್ತೀನಿ. ನೀನ್ ನೆಗದ್ ಬಿದ್ದು ಸಾಯ ಹೋಗಯ್ಯ ಫಾಸ್ಟ್ ಆಗಿ. ಆಯ್ತು ಸರ್. ಯಾಕೆ ಹಿಂಗಾಗ್ತಾ ಇದೆ? ಆ ತಾತ ಬೇರೆ ಹೂವಿನ ಮೇಲೆ ಕೂತಂಗ ಆಗ್ತಾ ಇದೆ ಅಂತಾನೆ. ಇವನ್ ಬೇರೆ ಡೆಡ್ ಬಾಡಿ ಗಾಡಿ ಡ್ರೈವರು ಅಂತಾನೆ. ಆ ಗಾಡಿಗೆ ಡೆಡ್ ಬಾಡಿ ತರ ಶೃಂಗಾರ ಮಾಡೋರೆ. ಆ ಊದ್ ಕಡ್ಡಿ ವಾಸನೆ ಯಾಕೋ ಮರಣಿಸ್ದಂಗ ಆಗ್ತಾ ಇದೆಯಲ್ಲಪ್ಪ. ಭಯ ಭಯ ಆಗ್ತಾ ಇದೆಯಲ್ಲ. ಯಾಕೋ ಎಲ್ಲ ಅಪಶಕ್ತ ಆಗ್ತಾ ಇದೆ. ಯಾಕೋ ಏನಾಯ್ತು? ಸಾರಿ, ಒಂದು ಕೆಟ್ಟ ಇಮ್ಯಾಜಿನೇಷನ್ ಮಾಡಿ. ಯಾಕೋ ಕಂದ? ಭಯ ಆಗ್ತಾ ಇದೆಯಮ್ಮ. ನೀನ್ ನಡಿಯಪ್ಪ. ಸರಿ ಸರ್. ಏನಪ್ಪ ಮಾಡೋದು? ನನ್ನ ಮಗನಿಗೆ ಮೀಟ್ರ್ ಟ್ಯೂನ್ ಮಾಡು ಅಂತ ಹೇಳಿದ್ದೆ. ಇದು ನೋಡಿದ್ರೆ ಗಾಡಿ ಟೈರ್ಗಿಂತ ಫಾಸ್ಟಾಗಿ ಕೊಡ್ತಾ ಇದೆಯಲ್ಲಪ್ಪ ಇದು. ಅದು ನೋಡ್ತಾ ಇದ್ರೆ ನನ್ನ ಮೀಟ್ರೇ ಆಫ್ ಆಗ್ತಾ ಇದೆ. ಪಾಪ ಇವ್ರು ಈಗ ತಾನೇ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ. ಏನಾಗುತ್ತೋ ಶಿವನೇ. ತಾತ ಯಾಕೆ ಈ ಮೂಕ ಸಂಭಾಷಣೆ ಮಾಡ್ತಾ ಇದ್ದಾರೆ?
ಸಮಾಧಾನ ಮಾಡ್ಕೊತ ಫಾಸ್ಟ್ ಆಗಿ ಹೋಗ್ಬಿಡೋಣ. ಏನಾಗ್ತಾ ಇದೆ ತಾತ? ಗೋವಿಂದ ಗೋವಿಂದ ಗೋವಿಂದ. ಸಾಹೇಬ್ರಿಗೆ ನಮಸ್ಕಾರ ಮಾಡ್ಕೊಳ್ಳಯ್ಯ. ನಮಸ್ಕಾರ ಸ್ವಾಮಿ. ಏನ್ ನಿಮ್ಮ ಹೆಸರು? ಓಕೆ ಸಾರಿ ಸಾರಿ. ಹಲೋ ತಾತ ಹೋಗ್ಬಿಟ್ರ ಅಪ್ಪ. ಅಪ್ಪ ಹೇಳು. ನಮ್ಮ ಮುದ್ದು ತಾತನ್ನ ಸೌದೆಲ್ ಸುಡದ, ಕರೆಂಟಲ್ಲಿ ಸುಡದಪ್ಪ. ಅದಕ್ಕೂ ಮುಂಚೆ ನನ್ನನ್ನು ಸುಟ್ಬಿಡ. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ? ಲೇ ಗೂಬೆ, 15 ಲಕ್ಷ ರೂಪಾಯಿ ಸಾಲ ಯಾರೋ ತೀರಿಸ್ತಾರೆ? ನಿಮ್ ತಾತ ಯಾರ್ಯಾರಿಗೆ ಸಾಲ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಒಂದು ಗೊತ್ತಿಲ್ಲ. ಆ ಸೇಟು ಗೊತ್ತಾದ್ರೆ ನನ್ ಸಾಯಿಸ್ಬಿಡ್ತಾನ ಅಷ್ಟೇ. ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆಯಪ್ಪ. ಏನು? ತಾತ ಸತ್ತಿರೋ ಮ್ಯಾಟ್ರು ಯಾರಿಗೂ ಹೇಳೋದೇ ಬೇಡ. ಯಾಕೆ? ತಾತ ಸತ್ತಿರೋ ಮ್ಯಾಟ್ರ್ ಸಸ್ಪೆನ್ಸ್ ಅಲ್ಲಿ ಇಟ್ಟು ಸೀಕ್ರೆಟ್ ಆಗಿ ಕೊಟ್ಟಿರೋ ಸಾಲನ ಸೈಲೆಂಟ್ ಆಗಿ ಈಸ್ಕೊಳ್ಳೋರ್ಗೂ ಸುಮ್ಮನಿರನಪ್ಪ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ಒಂದು ನನ್ಗೆ ಗೊತ್ತಿಲ್ಲ ಕಣೋ. ನನಗ್ ಬೇಕಾಗಿರೋದು 15 ಲಕ್ಷ ರೂಪಾಯಿ, ಗೊತ್ತಾಯ್ತಾ? ಬಾರೋ ಇಲ್ಲಿ. ಅಲ್ವೋ, ನಾವಿಬ್ರು ಒಂದೇ ಸ್ಕೂಲ್ ನಲ್ಲಿ ಓದೋರು ಅನ್ನೋ ಕಾರಣಕ್ಕೆ ನೀನು ಒಳ್ಳೇದಾಗ್ಲಿ ಅಂತ ಒಂದ್ ಕೆಲಸ ಕೊಡ್ಸಿದ್ರೆ ನೀನ್ ನೋಡಿದ್ರೆ ಎಲ್ಲರ ಎದುರುಗಡೆ ಅಸಹ್ಯವಾಗಿ ಉಶ್ 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 ಅಂತ ಕರಿತೀಯಲ್ಲ, ನನಗೆ ಅವಮಾನ ಆಗೋದಿಲ್ವೇನೋ? ನಿನ್ ಗೊತ್ತಾಗದ್ ಬೇಡ ಬಿಡು ಮಗ, ಇದೆಲ್ಲ ಒಂದ್ ಮ್ಯಾಟ್ರಾ? ನಾನೇ ನಮ್ಮ ಅಪ್ಪ ಹೋಗ್ಬಿಟ್ರಲ್ಲ ಅನ್ನೋ ಶಾಕ್ ಅಲ್ಲಿ ಇದೀನಿ. ನಿಂದು ಬೇರೆ ಕಿರಿಕಿರಿ. ಇದೇನು ಹೇಳ್ತಿದೀಯಾ? ನಿಮ್ಮ ಅಪ್ಪ ಹೋಗ್ಬಿಟ್ರು ಅಂದ್ರೆ ಆಸ್ಪತ್ರೆಯಿಂದ ಮನೆಗೆ ಹೋಗ್ಬಿಟ್ರು. ರಾಮು ಜೊತೆಲೇ ಇದ್ದಾನೆ. ಫೋನ್ ಮಾಡಿದ್ದ. ಅಪ್ಪ ಹೋದ ವಿಚಾರನ ನಾನೇ ಹೇಳ್ಬಿಡ್ತಿದ್ನಲ್ಲ. ತಗೋ ಮಗ, ಇಟ್ಕೋ. ಏನು ಇದಲ್ಲ? ಬೇಕಾಗುತ್ತೆ, ಅಪ್ಪನ ಹುಷಾರಿಲ್ಲ ಅಂತೀಯ, ಇಟ್ಕೋ. ರೆಡಿ. ಅಮ್ಮ ನೋಡಮ್ಮ ಏನ್ ಮಾಡಿದಾನೆ. ಪಾಪ ತಾತನ್ ಹೆಂಗ್ ಕೂರ್ಸಿದಾನೆ. ನಿನಗೇನೋ ಬಂತು ದೊಡ್ಡ ರೋಗ? ಸತ್ತಿರೋರ್ನ ಯಾರು ಹಿಂಗ್ ಕೂರಿಸ್ತಾರೇನೋ? ಅಮ್ಮ ಮೆಲ್ಲಿಗೆ ಮಾತಾಡಮ್ಮ. ತಾತ ಸತ್ತಿರೋ ವಿಚಾರ ಆಚೆ ಯಾರಿಗಾರು ಗೊತ್ತಾದ್ರೆ ಅಪ್ಪಂಗ್ ಸಾಲ ಕೊಟ್ಟಿರೋರೆಲ್ಲ ಮೈ ಮೇಲೆ ಬೀಳ್ತಾರಮ್ಮ. ನನಗ್ ತಾತ ಅಂದ್ರೆ ಪ್ರೀತಿ ಇಲ್ವಾ? ಪ್ರೀತಿ ಇರೋರು ಯಾರು ಹೀಗ್ ಮಾಡ್ತಾರೇನೋ? ಅಯ್ಯೋ ನೀವೊಂದ್ ಚೂರು ಗೊತ್ತಾಗಲ್ಲ ಅಮ್ಮ. ತಾತ ಬದುಕಿರಂಗೇನೆ ಅವ್ರು ಕೊಟ್ಟಿರೋ ಸಾಲನೆಲ್ಲ ವಸೂಲಿ ಮಾಡ್ಬೇಕು. ತಾತ ಸಾಲ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲಾರು ಬಚ್ಚಿಟ್ಟಿರ್ತಾರೆ. ದೇವ್ರ ಮನೇನ, ಅಡಿಗೆ ಮನೇನ, ಅವ್ರ ರೂಮಲ್ಲೋ ಎಲ್ಲೋ ಇರುತ್ತೆ, ಹುಡ್ಕೋಗಮ್ಮ. ಅದೇನ್ ಹೇಳ್ತೀಯಪ್ಪ, ನಡಿಯ ಹುಡ್ಕಣ. ನಮ್ ನಿರ್ಧಾರಕ್ಕೆ ನಾವು ಸ್ಟಿಕನ್ ಆಗಿರೋಣ. ಹೌದು ಸರ್, ಆಗಲ್ಲ ಅಂತ ಕಡಖಂಡಿತವಾಗಿ ಹೇಳ್ಬಿಡಿ ಸರ್. ಓಕೆ. ಹಲೋ, ಎಷ್ಟೊತ್ತು ಡಿಸ್ಕಷನ್ ಮಾಡ್ತೀರಾ? ಟೈಮ್ ಆಯ್ತು ಇವ್ರೆ. ನೋಡಯ್ಯ, ದುಡ್ಡು ಕೊಡಕ್ ಆಗೋದಿಲ್ಲ ಕಣಯ್ಯ. ಅಲ್ಲ ಡಾಕ್ಟ್ರೆ, ನಮ್ ತಾತ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಒಂದ್ ಕಾಫಿ ಕುಡ್ಸತ್ತಿದ್ರು ಪರವಾಗಿಲ್ಲ, ಕಾರಲ್ಲೇ ಹೋಗ್ಬಿಟ್ರಲ್ರಿ. ಅದಕ್ಕೆ ಖರ್ಚು ಮಾಡಿರೋ ದುಡ್ಡಲ್ಲಿ 50% ಆದ್ರೂ ವಾಪಸ್ ಕೊಟ್ಬಿಡಿ ಡಾಕ್ಟ್ರೆ. 20-30 ಲಕ್ಷ ರೂಪಾಯಿ ಖರ್ಚು ಮಾಡಿ ICU ನಲ್ಲಿ ಹಾಕ್ತಾರೆ, ಅಲ್ಲೇ ಹೋಗ್ಬಿಡ್ತಾರೆ. ನಾವೇನ್ ಮಾಡಕ್ಕಾಗತ್ತೆ? ಈ ಕೊಡ್ತಿರೋ ಇಲ್ವೋ? ಇಲ್ಲ, ಆಗಲ್ಲ. ಓಹೋ, ಕೊಡಕ್ಕಾಗಲ್ವಾ? ಹಂಗಾರೆ ನಮ್ ತಾತನ ಜೊತೆ ನಿಮ್ಗೂ ಹಾಲು ತುಪ್ಪ ರೆಡಿ ಮಾಡ್ತೀವಿ ಸರ್. ಅವನೇನೋ ಸರಿಯಾದ ಸ್ಕೆಚ್ ಹಾಕಿ ಡೀಲ್ ಮಾಡಕ್ ಬಂದವನೇ ಸರ್. ಬಗ್ಬೇಡಿ ಸರ್. ಚಿಕ್ಕಪ್ಪ ಏನ್ ಮಾಡ್ತಾ ಇದ್ದೀರಾ ಚಿಕ್ಕಪ್ಪ? ನ್ಯೂಸ್ ಓದ್ತಾ ಇದ್ದೀರಾ? ನಿಮ್ಗೊಂದ್ ಬ್ಯಾಡ್ ನ್ಯೂಸ್ ಚಿಕ್ಕಪ್ಪ. ಸೂಪರ್ ಸ್ಪೆಷಾಲಿಟಿನೋ ಬ್ಲೇಡ್ ಹಾಸ್ಪಿಟ್ಲಿಗೆ ಸೇರಿಸಿದ್ವಲ್ಲ, ತಾತ ಹೋಗ್ಬಿಟ್ರು. ಇವ್ರನ್ನ ಮಾತ್ರ ಬಿಡೋದ್ ಬೇಡ. ಹಾಸ್ಪಿಟ್ಲ್ ಮುಂದೆ ಬೇಜಾನ್ ಜಾಗ ಇದೆ. ತಾತನ ಇಲ್ಲೇ ಊಳಿ ಅವ್ನಿಗೆ ಒಂದಷ್ಟು ಅಮೌಂಟ್ ಕೊಟ್ಬಿಟ್ಟು ಕೈ ತುಳ್ಕೊಂಬಿಡಿ ಸರ್. 11 ದಿನ ತಿಥಿ ಕಾರ್ಯನ ಇಲ್ಲೇ ಮಾಡೋಣ ಸರ್. ಈಗಾಗಲೇ ನಮ್ಮ ಹಾಸ್ಪಿಟಲ್ ಬಗ್ಗೆ ಏನೇನೋ ಗಾಸಿಪ್ಗಳು ಬರ್ತಾ ಇದೆ ಸರ್. ಎಲ್ಲ 24/7 ನ್ಯೂಸ್ ಚಾನೆಲ್ಗಳನ್ನು ಕರ್ಕೊಂಬ, ಕೇಬಲ್ ಚಾನೆಲ್ ಕರ್ಕೊಂಬ, ಬಿಡಬೇಡ ಅವ್ರನ್ನ ಕರ್ಕೊಂಬ. 1 ಲಕ್ಷ ರೂಪಾಯಿ ಕೊಡ್ತೀವಿ ಕಣಯ್ಯ. ಒಂದ್ ನಿಮಿಷ ಹಂಗೆ ಲೈನಲ್ಲಿ ಚಿಕ್ಕಪ್ಪ. ಎಷ್ಟು ಕೊಡ್ತೀರಾ? 1 ಲಕ್ಷ ಕೊಡ್ತೀವಿ ಚಿಕ್ಕಪ್ಪ. ಜಲ್ದಿ ಬಂದ್ಬಿಡು ಚಿಕ್ಕಪ್ಪ, ಆಗಿದ್ದಾಗ್ಲಿ ನೋಡೇ ಬಿಡೋಣ. ಕಟ್ ಮಾಡಯ್ಯ. 1.5 ಲಕ್ಷ ರೂಪಾಯಿ ಕೊಡ್ತೀವಿ ಕಣಯ್ಯ. ಅದ್ರ ಮೇಲೆ 1 ಪೈಸೆನೂ ಕೊಡಕ್ಕಾಗಲ್ಲ. ಬೇಕಾದ್ರೆ ಆಸ್ಪತ್ರೆ ನೀನೇ ಇಟ್ಕೋ. ಒಂದ್ ನಿಮಿಷ ಕುತ್ಕೊಳ್ಳಿ, ಟೆನ್ಷನ್ ಆಗ್ಬಿಡಿ. ಒಂದ್ ನಿಮಿಷ ರೀ ಚಿಕ್ಕಪ್ಪ. ಡಾಕ್ಟರ್ಗಳೆಲ್ಲ ದಾರಿಗೆ ಬಂದಂಗ ಅವ್ರೆ, ನೀನ್ ನ್ಯೂಸ್ ಓದ್ತಾ ಇರು. ಎಷ್ಟು ಕೊಡ್ತೀನಿ ಅಂದ್ರಿ? 1.5. ಆಸ್ಪತ್ರೆ ಎಷ್ಟಕ್ಕೆ ಹೋಗುತ್ತೆ? ಸುಮ್ನೆ ಹೇಳಿದ್ ಕಣಯ್ಯ, ಅದು ನೀ ದುಡ್ಡಿಸ್ಕೊಂಡು ಹೋಗಪ್ಪ. ಹಲೋ ಅಕೌಂಟೆಂಟ್, 1.5 ಲಕ್ಷ ರೂಪಾಯಿ ಕ್ಯಾಶ್ ಕಳಿಸ್ರಿ ಇಲ್ಲಿಗೆ.
ಹೌದು ಬೇಗ. ಸರ್ ಟೈಮಿಗೆ ಸರಿಯಾಗಿ ಡಿಸಿಷನ್ ತಗೊಂಡ್ರಿ ಸರ್. ತಗೊಳ್ಳಿ ಸರ್. ಏನೇನು ಪ್ರಾಬ್ಲಮ್ ಆಗ್ತಿತ್ತು ಕೊಡ್ರಿ ಅವ್ರಿಗೆ. ಸರ್ ಕೊಟ್ಬಿಡಿ. ತಗೊಳ್ಳಪ್ಪ. ಎಲ್ಲ ಸರಿಯಾಗಿದೆ ಡಾಕ್ಟ್ರೆ. ಬರ್ತೀನಿ ಡಾಕ್ಟ್ರೆ. ಬರ್ಬೇಡ ಹೋಗಪ್ಪ. ಈ ದುಡ್ಡಿಗೆ ಟ್ಯಾಕ್ಸಿ ಡ್ರೈವರ್ ದುಡ್ಡು ಸೇರಿಸ್ಬಿಟ್ರೆ ಬೇಜಾರು. ಗುರು ಏನ್ ಗುರು, ಏನ್ ಬ್ರದರ್? ನಿಮ್ ತಾಯಿನೂ ಹೇಳ್ದೆ ಹೋಗ್ಬಿಟ್ರು, ನಿಮ್ ತಂಗಿನೂ ಹೇಳ್ದೆ ಹೋಗ್ಬಿಟ್ಲು, ನೀನು ಹೇಳ್ದೆ ಹೋಗ್ತಾ ಇದೆಯಲ್ಲ ಗುರು. ಹೋಗ ನಿನ್ ನನ್ ಕೈ ಉಜ್ಜ. ನಮ್ ತಾತನೇ ಹೇಳ್ದೆ ಹೊಂಟೋದ. ಹೋಗ್ ಕೆಲ್ಸ ಮಾಡಕ. ತಗೋ ನಿಂದ ATM ಸರ್ ಇರೋ ಬರೋ ದುಡ್ಡನ್ನೆಲ್ಲ ಬೆಳ್ಕೊಂಡ್ಬಿಟ್ರಿ ಅಕೌಂಟ್ ಕ್ಲೋಸ್ ಆಗ್ಬಿಡುತ್ತೆ ಸರ್. ಏಯ್ ನಮ್ ತಾತನೇ ಕ್ಲೋಸ್ ಮಾಡಿದ್ರೆ ನಿನ್ ಅಕೌಂಟ್ ಇದ್ರೆ ಎಷ್ಟು ಬಿಟ್ರೆ ಎಷ್ಟು. ಆಟೋ ಏನ್ ನಿನ್ನ ಹೆಸರು? ಹೋಗಯ್ಯ. ಯಾವನ್ ಹೇಳ್ತಾ ಇದ್ಯಾ? ಎತ್ತ ಕೂದ್ಲು ನೀನೇನ್ ಜೋಗ ತಮ್ಮನ ಸರ್ ಹೊಟ್ಟೆನ ಒಂದ್ರ ಕಿವಿ ನೋಡ್ತಿರಲ್ಲ ಸರ್. ಡಾಕ್ಟರ್ ಹತ್ರ ಪ್ರಶ್ನೆ ಕೇಳಬಾರ್ದು. ಕಿವಿಲ್ ತೂತೆ ಇಲ್ಲ. ಎಷ್ಟು ಮಾತಾಡ್ತೀಯೋ ಆನು? ಏಯ್ ಅಕ್ಷರಮಾಲೆ ಹೇಳು ಅನ್ಲಿಲ್ಲ. ನಾಲ್ಗೆ ಈಚೆ ಬಿಡು. ಅಬ್ಬಬ್ಬಬ್ಬ ಎಷ್ಟು ವರ್ಷ ಆಯ್ತಾ ಉಜ್ಜಿ? ನೆನ್ನೆ ತಾನೇ ಉಜ್ಜಿದ್ದಲ್ಲ ಸರ್. ಮೋಷನ್ ಫ್ರೀ ಆಗಿ ಹೋಗ್ತಾ ಇದೆಯಾ? 3 ರೂಪಾಯಿ ಕೊಟ್ಟು ಹೋಗ್ತಿದ್ದೀನಿ ಸರ್. ಏಯ್ ದಡ್ಡ ಮುಂಡೆದೆ, ನಾನ್ ಕೇಳಿದ್ದು ಕೂತ್ಕೊತಿದ್ದಂಗೆ ನೀಟಾಗಿ ಹೋಗುತ್ತಾ ಅಥವಾ ಅಂತ ಮುಕ್ಕರಿಬೇಕಾ? ಕೂತ್ಕೊಂಡ ತಕ್ಷಣ ಸಲೀಸಾಗಿ ಹೋಗುತ್ತೆ ಸರ್. ಅದು ವೆರಿ ಗುಡ್. ರೀಸಸ್ ಮೊದ್ಲು ಹೋಗುತ್ತಾ ಲೆಟ್ರಿನ್ ಮೊದ್ಲು ಹೋಗುತ್ತಾ? ಎರಡಕ್ಕೂ ಕಾಂಪಿಟೇಷನ್ ಸಾ. ಯಾವ್ದು ಫಸ್ಟ್ ಆಗುತ್ತೆ ಅಂತ ಗೊತ್ತೇ ಆಗ್ತಿಲ್ಲ. ಮೇಲ್ಮನೆ ಅಂಕಲ್ ಕೆಳಗಡೆ ಇದಾನ, ಕೆಳಗಡೆ ಆಂಟಿ ಮೇಲಿದಾಳ ಅಂತ ಗೊತ್ತಾಗುತ್ತೆ. ನಿನ್ ಕೆಳಗೆ ಏನ್ ನಡೀತದೆ ಅಂತ ಗೊತ್ತಾಗಲ್ಲ. ಡಾಕ್ಟರ್ ಹತ್ರ ಸುಳ್ಳು ಹೇಳ್ತೀಯ? ಹೇಳಪ್ಪ. ಹಾ ಬಂದೇ ಇರಪ್ಪ. ನೀ ನೋಡು ಸರ್ ನನ್ನ ಟ್ರೀಟ್ಮೆಂಟು ನಾಳೆ ಬೆಳಿಗ್ಗೆ ಇದು ಮೊದ್ಲ ಅಂತ ತಿಳ್ಕೊಂಬ. ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ. ಬೆಳಿಗ್ಗೆ ಇಲ್ಲೇ ಬರ್ತೀನಿ, ನೀವೇ ನೋಡ್ಕೊಂಬಿಡಿ. ಯಾಕೆ ನಾನೇ ತೊಳೆದು ಬಿಡ್ತೀನಿ ಬಿಡು. ಥ್ಯಾಂಕ್ ಯು ಸರ್. ಜಯಲಕ್ಷ್ಮಿ ಇವನು ಕೋಳಿ ಇಂಜೆಕ್ಷನ್ ಕೊಟ್ಟು ಚಿಕನ್ ಗುಣ ಬಂದ್ ಸಾಯ್ಲಿ. ತೊಳೆಯಕ್ ನಾನೇನ್ ನಿಮ್ಮ ಅಪ್ಪನ? ಸರ್ ನಾನು ಇಲ್ಲೇ ಎಲ್ಲ ಹೋಗ್ಲಾ? ಅವೆಲ್ಲ ಟಾಯ್ಲೆಟ್ ಹೋಗಿದ್ದಲ್ಲ, ಲೆಟ್ರಿನ್ ಕ್ಲೀನ್ ಮಾಡ್ಬಿಟ್ಟು ಹೋಗು. ಈ ದೇಹದಿಂದ ದೂರನಾದೆ ಏಕೆ ತಾತನೇ, ಈ ಸಾವು ನಿಲ್ಸ. ಬರೀ ಫೀಲಿಂಗ್ಸ್ ಹಂಗ್ ಆಡ್ಕೊಂಡ್ ಕೂತ್ಕೊಂಡ್ರೆ ತಾತನ ಆತ್ಮಕ್ ಶಾಂತಿ ಸಿಗುತ್ತೇನೋ? ಎಲ್ರನ್ನೂ ಕರೆಯೋದ್ ಬೇಡವಾ? ಆದ್ರೆ ಮಾಮ, ತಾತ ಸತ್ತಿರೋ ಮೆಟ್ರು ಯಾರಿಗೂ ಗೊತ್ತಾಗ್ಬಾರ್ದು. ಯಾಕಪ್ಪ? ಈ ತಾತನ್ಗೋಸ್ಕರ ನಮ್ಮಪ್ಪ 15 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಅದು ಮೀಟರ್ ಬಡ್ಡಿ ಸಾಲ. ತೀರ್ಸ್ಲಿಲ್ಲ ಅಂದ್ರೆ 15-25 ಆಗೋಗುತ್ತೆ. ತಾತ ಗೊತ್ತಿಲ್ದಂಗ್ ದುಡ್ಡನ್ನ ಬಡ್ಡಿಗೆ ಬಿಡೋರಲ್ಲ, ಅವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಎಲ್ಲ ಊರ್ ಬಿಟ್ಟು ಓಡೋಗ್ಬಿಡ್ತಾರೆ. ಆಮೇಲೆ ಪಾಪ ನಮ್ಮ ಅಪ್ಪಂಗ್ ಧರ್ಮದೇಟ್ ಗ್ಯಾರಂಟಿ. ಅದಕ್ಕೆ ಹೆಂಗಾರು ಮಾಡಿ ಬಾಡಿ ವಾಸನೆ ಬರ್ದಂಗೆ ಒಂದ್ ಇಂಜೆಕ್ಷನ್ ಕೊಡ್ಮ. ಅದು ಸತ್ತಿದ ತಕ್ಷಣ ಕೊಡ್ಬೇಕು. ಪ್ಲೀಸ್ ಪಾಪ ಏನಾದ್ರು ಮಾಡ್ ಮಾಮ, ಪ್ಲೀಸ್ ಪಾಪ. ಯಾಕ್ ತಾತ ನಮ್ಗೆ ಗೊತ್ತಿಲ್ದಂಗ್ ಬಡ್ಡಿ ಕೊಡ್ತಿದ್ದೆ. ಬಾಳಿ ಬಿಸಿ ಇದೆ ಕಣೋ. ಹಂಗಾರೆ ಇನ್ನ ಬದುಕಿದಾರ ತಾತ? ನೋಡ್ತೀನಿ ಇರು. ಲೇ ಉಸಿರಾಡ್ತಾವ್ರ ಕಣೋ. ಅಯ್ಯೋ ತಾತ ಬದುಕಿದ್ಯಲ್ಲ ತಾತ. ಯಾಕೋ ಸತ್ರು ಬಡ್ಕೊಂತೀಯ ಬದುಕುದ್ರು ಬಡ್ಕೊಂತಿಯಲ್ಲ? ಎತ್ಕೊಳ ಒಳಗಡೆ ತಗೊಂಡೋಗೋಣ. ಎತ್ಕೊ ತಾತ. ಸಾರಿ ತಾತ, ಫೈನಾನ್ಸಸ್ ಕಿತ್ಕೊಂಡ್ಬಿಡ್ತಾರೆ ಅಂತ ನಾನ್ ಹಾಕೊಂಡಿದ್ದೆ. ಸಾರಿ. ಎತ್ಕೊ ಮಾಮ. ಡ್ರಿಪ್ಸ್ ಹಾಕಿದೀನಿ, ಅವಾಗ ಅವಾಗ ನೋಡ್ಕೋತಾ ಇರು. ಇದು ಮುಗಿದ್ರೆ ಬೇರೆ ಹಾಕು. ಬದುಕ್ತಾರ ಮಾಮ? ಕೋಮಾಗ ಹೋಗ್ಬಿಟ್ಟಿದ್ದಾರೆ. ಇನ್ನೂ ಇದಾರೆ ನೋಡೋ. ಇವ್ರ ಈ ಸ್ಥಿತಿಲಿ ಇದ್ದಂಗೆ ಯಾವ್ಯಾವ್ದು ಬರ್ಬೇಕು ಎಲ್ಲ ಕಲೆಕ್ಟ್ ಮಾಡ್ಕೊ. ಅಣ್ಣ ಮಾವ ಕೋಮದಲ್ಲಿದಾರಮ್ಮ. ಆ ರಿಯಾಕ್ಷನ್ ನಾನು ಅವಾಗಲೇ ಕೊಟ್ಟಾಯ್ತು. ಸಮಾಧಾನ ಮಾಡಿ ನೋಡು. ಅವಾಗ ಅವಾಗ ತಣ್ಣೀರ್ ಬಟ್ಟೆಲ್ ಮೈಯವ್ರಸಮ್ಮ ಒರೆಸ್ಬಿಟ್ಟು ಸೆಂಟ್ ಹೊಡೆದ್ಬಿಡು. ಎಲ್ಲಿಗ್ ಮಾಮ? ಫುಲ್ ಬಾಡಿಗೆ. ಆಯ್ತು ಮಾಮ. ಸೂಟ್ ಕೇಸ್ ಎತ್ಕೊಂಬಾ. ಸೆಂಟ್ ಹೊಡೆಯಕ್ ಜಾಗ ಬೇರೆ ಕೇಳಿ. ಎಲ್ಲ ಕನ್ನಡ ಸಿನಿಮಾನು ಡಾಕ್ಟರ್ ಹಿಂಗೆ ಹೇಳ್ತಾರಲ್ವಾ. ನಡಿ ಹೋಗೋಣ. ಆಡಿ ನಿಮ್ ತಾತ ಬದುಕ್ಬಿಟ್ರಂತೆ. ಎಲ್ಲ ನಂಜುಂಡೇಶ್ವರನ್ ಮಹಿಮೆ ಕಣ. ಮೃತ್ತಿಗೆದ್ದ ಮಾರ್ಕಂಡಯ್ಯ ನಮ್ ತಾತ. ಅಣ್ಣ ಏನಮ್ಮ? ಪೂಜೆ ರೂಮಲ್ಲಿ ತಾತನ್ ಡೈರಿಲಿ ಈ ಚೀಟಿ ಸಿಕ್ತು. ಪೂಜೆ ರೂಮಲ್ಲಿ ಪೂಜಾರಿಗಳ ನಂಬರ್ ಇಟ್ಟಿರ್ತಾರೆ ತಾತ. ಇವ್ರಿಗೆ ಹೆಂಗ್ ಮಾತಾಡ್ಲಿ? ಫೋನ್ ಅಲ್ಲಿ ಮಾತಾಡೋದು. ಇವ್ರಿಗೆ ನಾವ್ ಯಾರು ಅಂತ ಗೊತ್ತಿರ್ಬೇಕಲ್ಲಮ್ಮ. ದಾಸ್ಪುಟ, ನಿಮ್ ತಾತ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂದ್ಮೇಲೆ ನಮ್ ಫ್ಯಾಮಿಲಿ ಬಗ್ಗೆ ಹೇಳಿರಲ್ವೇನೋ? ಹೇಳಿರ್ತಾರ? ಮತ್ತೆ ಹಂಗಾರೆ ಟ್ರೈ ಮಾಡು. ಮೆಲ್ಲಗ ಅರ್ಜೆಂಟ್ ಬೀಳ್ಬೇಡ. ನಂಬರ್ 9538 ಸೈಟ್ ಪ್ಲಾನಿಂಗ್ ಯಾವತ್ತೂ ಅಷ್ಟೇ ಕರೆಕ್ಟ್ ಆಗಿರ್ಬೇಕು. ಯಾವತ್ತು ವೈ ವಾಟ್ ಹ್ಯಾಪೆಂಡ್? ಮನೆ ಕಟ್ಟಿ ನೋಡು ಅಂತ ಆಡ್ ಬರ್ತಾ ತೆಗಿತಿಲ್ಲ. ತೆಗಿ ಅಂತ ಹೇಳು. ಸಾರಿ, ಸ್ಟಾರ್ಟಿಂಗೇ ಮಿಸ್ ಹೊಡಿತಾ ಇದೆಯಲ್ಲ. ಏನಾಗಲ್ಲ, ಇನ್ನೊಂದ್ ನಂಬರ್ ಫೋನ್ ಮಾಡು. ಹೇಳಿ. 9845 0161. ಒಂದ್ ನಿಮಿಷ ಯಾವ್ದಪ್ಪ ಇದು? ಹಲೋ ಸರ್ ನಮಸ್ಕಾರ ಸರ್. ನಾನ್ ದೇವದಾಸ್ ಅವ್ರ ಮಗ ಕಾಳಿದಾಸ. ಹಾ ಹೇಳಿ ಸರ್. ನಾನ್ ಕಾಳಿದಾಸ್ ಅಲ್ಲ ಸರ್, ಅವ್ರ ಮಗ ರಾಮದಾಸ ಸರ್. ಹೇಳಪ್ಪ. ಸರ್ ತಾತ ಅವ್ರು ನಿಮ್ ನಂಬರ್ ಕೊಟ್ರು. ಅದೇ ಯಾವಾಗ ಎಲ್ಲಿ ಏನು ಅಂತ ಕೇಳಿದ್ರು ಸರ್. ನಿಮ್ ತಾತ ಹತ್ರ ನಾನು 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ.
ತಿಂಗಳ ಬಡ್ಡಿ ಕರೆಕ್ಟ್ ಆಗಿ ಕಟ್ಬಿಡ್ತಾ ಇದ್ದೀನಿ. ಹೋದ್ ವಾರ ಯಾವ್ದೋ ದುಡ್ಡು ಅಡ್ಜಸ್ಟ್ ಆಗಿತ್ತು, ಒಟ್ಟು ಕೊಟ್ಬಿಡೋಣ ಅಂತ ನಿಮ್ ತಾತನ್ಗೆ 2-3 ಸತಿ ಫೋನ್ ಮಾಡ್ದೆ, ಸ್ವಿಚ್ ಆಫ್. ಸ್ವಿಚ್ ಆಫ್ ಅಂದ್ರೆ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ. ಮನೆ ಕರ್ಕೊಂಡ್ ಬಂದಿದ ತಕ್ಷಣ ಫೋನ್ ಮಾಡು ಅಂತ ಅಂದ್ರು. ಈಗ ನಿಮ್ ಮನೆ ಹತ್ರ ನಾನು ಇನ್ನೊಂದ್ 10 ನಿಮಿಷದಲ್ಲಿ ವಿತ್ ಕ್ಯಾಶ್ ಇರ್ತೀನಪ್ಪ. ಸರ್ ಮನೆ ಅಡ್ರೆಸ್? ನಿಮ್ಮ ತಾತನ್ನ ನಿಮ್ ಮನೆಗೆ ನಾನು ಎಷ್ಟು ಸಾರಿ ಡ್ರಾಪ್ ಮಾಡಿಲ್ಲ. ನಿಮ್ ಮನೆ ನನ್ಗೆ ಗೊತ್ತಿಲ್ವಾ? ಗೊತ್ತು ಕಣ. 2 ಲಕ್ಷ ಬರ್ತಾ ಇದೆ. ಎತ್ತೋ ಯಾರನ್ನ? ಫೋನ್ ಯಾವ್ದೋ ಹೊಸ ನಂಬರ್ ಗೊತ್ತಾಗ್ತಾ ಇಲ್ವಲ್ಲ. ಮಾತಾಡು. ಅಲೋ, ಯಾರು ಸರ್? ನಾನು ನಿಮ್ಮಪ್ಪ. ಅಪ್ಪ, ಆಟೋ ಡ್ರೈವರ್ ಫೋನ್ ಇಸ್ಕೊಂಡು ಮಾಡ್ತಿದ್ದೀನಿ. ಡಾಕ್ಟ್ರು ಮಾವ ಫೋನ್ ಮಾಡಿ ನನ್ಗೆಲ್ಲ ವಿಚಾರ ಹೇಳಿದ್ದಾನೆ. ನಿಮ್ಮ ಅಜ್ಜಿಂಗೆ ಪ್ರಜ್ಞೆ ಬರೋ ಮೊದ್ಲು ಅವ್ರು ಕೊಟ್ಟಿರೋ ಎಲ್ಲ ಸಾಲ ವಾಪಸ್ ತಗೊಂಡ್ಬಿಡ್ಬೇಕು. ನೀನೇನು ತಲೆ ಕೆಡ್ಸ್ಕೋಬೇಡಪ್ಪ. ತಾತನ್ ಕಡೆದು ಅಂತ 5 ನಂಬರ್ ಸಿಕ್ತು. ಅದ್ರಲ್ಲಿ ಮೊದಲನೇ ನಂಬರ್ಗೆ 2 ಲಕ್ಷ ಬರ್ತಾ ಇದೆಯಪ್ಪ. ನಾನು ಬರ್ತಿದ್ದೀನಿ ಸಹಾಯಕ್ಕೆ. ಬಾಂಡ್ಲಿ ತಾತ. ಒಂದೊಂದು ಔಟ್ ಗೋಯಿಂಗ್ ಕಾಲ್ಗೂ ಲಕ್ಷ ಇನ್ಕಮಿಂಗ್ ಬರ್ಬೇಕು ತಾತ. ದಾಸ್ಪುಟ್ಟ ಸಾಕು ಮುದ್ದು ಮಾಡಿದ್ದು. ಫೋನ್ ಮಾಡು ನೆಕ್ಸ್ಟ್ ನಂಬರ್ಗೆ. ನಂಬರ್ ಹೇಳೆ. 961143. ಒಂದ್ ನಿಮಿಷ, ಅವಾಗ್ಲೇ ಫೋನ್ ಮಾಡಿದವ್ರು ವಾಪಸ್ ಮಾಡ್ತಾವ್ರೆ. ಒಂದು ಐಡಿಯಾ. ಏನು? ಮಾತಾಡು. ಸಾರಿ. ಹಲೋ, ಈ ನಂಬರ್ ಇಂದ ಒಂದು ಮಿಸ್ ಕಾಲ್ ಬಂದಿತ್ತು ಬ್ರದರ್. ಸರ್, ನಾನು ದೇವದಾಸ್ ಅವ್ರ ಮೊಮ್ಮಗ ರಾಮದಾಸು ಅಂತ ಮಾತಾಡ್ತಾ ಇರೋದು ಸರ್. ಹೇಳಪ್ಪ. ಅದೇ ತಾತ ಅವರು ಏನ್ ಇಷ್ಟೊಂದ್ ದಿವ್ಸ ಆಗೋಯ್ತು, ಅವ್ರ ಫೋನೇ ಬರ್ಲಿಲ್ಲ, ಏನ್ ಕೇಳು ಅಂತ ಅಂದ್ರು ಸರ್. ನೋಡಪ್ಪ, ನಿಮ್ ತಾತನ ಹತ್ರ 10 ಲಕ್ಷ ರೂಪಾಯಿ ತಗೊಂಡಿರೋದು ನಿಜ. ಕೊಡೋದಕ್ಕೆ 1 ತಿಂಗಳು ಲೇಟ್ ಆಯ್ತು ಅಷ್ಟೇ. ಯಾಕ್ರಿ ಲೇಟ್ ಆಯ್ತು? ಅಯ್ಯೋ, ರೆಡಿಯಾಗಿ ಇಟ್ಕೊಂಡಿದ್ದೀನಪ್ಪ 1 ವಾರದಿಂದ ದುಡ್ಡು. ನಿಮ್ ತಾತನ ಫೋನ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಯಾವ್ದು ಕಿತ್ತೋಗಿರೋ ವಾಯ್ಸ್ ಅಲ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾನೇನು ಮಾಡ್ಲಿ? ಈ ಓಲ್ಡ್ ಕತೆ ಎಲ್ಲ ಬೇಡ. ನೋಡ್ ರಾಮದಾಸ್, ನಿಮ್ ತಾತನ್ಗೆ ಹೇಳೋ, ಇನ್ 10 ನಿಮಿಷದಲ್ಲಿ ದುಡ್ಡು ಸಮೇತ ನಿಮ್ ಮನೆ ಹತ್ರ ಇರ್ತೀನಿ. ಆಯ್ತು, ಬೇಗ ಬನ್ನಿ. ನಡಿಯಪ್ಪ. ಏನಾಯ್ತು? ಇನ್ನ 10 ನಿಮಿಷದಲ್ಲಿ 10 ಲಕ್ಷ ಬರ್ತಾ ಇದೆ. ಪದ್ಮನಾಭ ದೇವಸ್ಥಾನದಲ್ಲಿ ಒಂದೊಂದು ಬಾಗಿಲು ತೆಗ್ದಂಗು ಕೋಟಿ ಬರ್ತಾ ಇತ್ತು. ಇಲ್ಲಿ ಒಂದೊಂದು ಫೋನ್ ಕಾಲ್ ಮಾಡ್ತಿದ್ದಂಗೆ ಲಕ್ಷ ಬರ್ತಾ ಇದೆ. ನಾನು ಹೇಳಿದ ಮಾತು ನಿಜ ಆಯ್ತು. ಬೆಲ್ ರಿಂಗ್ ಆಗ್ತಿದೆ. ದಾಸಪುಟ್ಟ, ಯಾರೋ ಬಂದಿದ್ದಾರೆ. ಬಂದ್ರ? ಹೋಗು ಬೇಗ. ಎದ್ದು ಹೋಗು. ನಡಿಯೇ. ಕಮಾನ್, ಆಲ್ ದಿ ಗೋ. ಮುನಿಯಪ್ಪ? ಇಲ್ಲಿ ಯಾರು ಇಲ್ಲಪ್ಪ. ಮಂಡಿ ಮುನಿಯಪ್ಪ? ಮಂಡಿ ಮುನಿಯಪ್ಪನು ಇಲ್ಲ, ಕುಂಡಿ ಮುನಿಯಪ್ಪ. ನಾನು ಮಂಡಿ ಮುನಿಯಪ್ಪ. ಫೋನು 2 ಲಕ್ಷ. ಬನ್ನಿ ಸರ್. ತಾತ ಇಲ್ಲೇ. ಇಷ್ಟೊತ್ತು ಮುನಿಯಪ್ಪ ನಿಮ್ಮನ್ನೇ ನೆನ್ಸ್ಕೊಂಡು ಇವಾಗ ಮಲ್ಕೊಂಡ್ಬಿಟ್ಟು 2 ಲಕ್ಷ ಪಾರ್ಟಿ. ಬನ್ನಿ ಸರ್. ಅಯ್ಯೋ, ತುಂಬಾ ದಿವಸದಿಂದ ಧೂಳೆ ಹೊಡೆದಿಲ್ಲ. ಬನ್ನಿ ಸರ್, ನಿಮ್ ಸೀಟ್ ನ ಸೋಫಾ ಮಾಡಿ. ನಿಮ್ ಬಗ್ಗೆ ನಿಮ್ ತಾತ ಹೇಳ್ತಾರೆ. ನಿಮ್ ತಾತನ್ಗೆ ನಾನ್ ಕಂಡ್ರೆ ತುಂಬಾ ಪ್ರಾಣ. ಚೆನ್ನಾಗಿದ್ದೀರಲ್ಲ, ಎಷ್ಟೋ ಸಾರಿ ನಾನು ಬಿಸ್ನೆಸ್ ಅಲ್ಲಿ ಇಡುವಾಗ ಅವರು ನನ್ನ ಕೈ ಹಿಡಿದು ಮೇಲೆತ್ತಿದ್ದಾರೆ. ಇದು ನಿಮ್ಮ ತಾತ ಎದ್ದಿದ ತಕ್ಷಣ ಮರಿದೇ ಇದನ್ನ ಕೊಟ್ಟೆ ಅಂತ ಹೇಳ್ಬೇಕಪ್ಪ. ಮರಿಬಾರ್ದು. ಇಲ್ಲ ಸರ್, ಇಲ್ಲ. ತಗೊಳ್ಳಿ. ಆಮೇಲೆ ಎಣಿಸ್ಕೋಬೇಕಪ್ಪ. ಎಣಿಸ್ಕೋತೀವಿ ಸರ್. ಇಲ್ಲೇ ಎಣಿಸ್ಕೋಬೇಕು. ಎಣಿಸ್ಕೋತೀವಿ ಸರ್. ನಮ್ ತಾತ ಎಣ್ಣೆ ಕೊಂಡಾಗೆಲ್ಲ ನಿಮ್ ಬಗ್ಗೆನೇ ಮಾತಾಡೋಣ. ನಿಮ್ ತಾತನ್ ತರ ನೀವು ತುಂಬಾ ಚೆನ್ನಾಗಿ ಡೌನ್ ಮಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂದ್ರೆ. ಏನು ತಾತನ್ ಬಳುವಳಿ ಸರ್. ಆಗ್ಲಿ ಸರ್. ಬರ್ಲಪ್ಪ. ನಡೀರಿ ಸರ್, ದೇವ್ರು ಒಳ್ಳೇದ್ ಮಾಡಿ. ದಯವಿಟ್ಟು ನಡೀರಿ ಸರ್. ನೆಕ್ಸ್ಟ್ ಟೈಮ್ ದುಡ್ಡು ಬೇಕಾದಾಗ ಬನ್ನಿ ಸರ್. ಆಗ್ಲಿ ಸರ್. ನಮಸ್ಕಾರ. ಲೇ ರಾಮು. ಅಪ್ಪ ಬಂದ್ರು, ಮರ್ಯಾದೆ ಕೂಡ ನೆದೊಳಿ. ಯಾರು ಅದು? ಮಂಡಿ ಮುನಿಯಪ್ಪ ಅವರಪ್ಪ. ಮಂಡಿ ಮುನಿಯಪ್ಪ? ನನ್ ಗೊತ್ತಿಲ್ದಿರೋ ಯಾವ ಮಂಡಿನೋ? ಅದೇ 2 ಲಕ್ಷ ಪಾರ್ಟಿ ಅಪ್ಪ. ಅವ್ರೇನೋ ಕೊಟ್ರ? ಕೊಟ್ಟು ಒಳಗ್ ಬಚ್ಚಿಟ್ಟು ಆಯ್ತು. ಅಯ್ಯೋ ಅಪ್ಪ, 10 ಲಕ್ಷದ ಗಿರಾಕಿನೂ ಬರ್ತಾವ ಇವಾಗ. ಹೌದೇನೋ? ಸೂಪರ್ ನೋಡೋ. ನಾನು ರಾಗಿ ಮಿಷಿನ್ ಮಂಜ. ಹೆಸರು ಬೇಡ, ಅಮೌಂಟ್ ಎಷ್ಟು ಹೇಳಿ ಸರ್? 10 ಲಕ್ಷ. ಸರ್ ಬನ್ನಿ ಸರ್. ತಾತ ಸರ್, ಇಷ್ಟೊತ್ತು ರಾಗಿ ಮಿಷಿನ್ ಮಂಜು ಅಂತ ನಿಮ್ಮನ್ನೇ ನೆನ್ಸ್ಕೊಂಡು ಮಲ್ಕೊಂಡ್ರು ಸರ್. ಅಯ್ಯೋ ಪಾಪ. 10 ಲಕ್ಷ ಪಾರ್ಟಿ. ದಾರಿ ಬಿಡಿ. ಬನ್ನಿ ಸರ್. ಬನ್ನಿ ಸರ್. ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್. ರಾಗಿ ಮಿಷಿನ್ ಮಂಜುನಾಥ್ ಅಂತ ತಾತನ್ ಬಹಳ ಬೇಕಾದವ್ರು. ಕೂತ್ಕೊಳ್ಳಿ ಸರ್. ನಮಸ್ತೆ ಅಮ್ಮ. ಸ್ವಲ್ಪ ಡಿಲೇ ಆಗೋಯ್ತಲ್ಲ ಸರ್? ಏನ್ ಮಾಡೋದು, ಫುಲ್ ವ್ಯವಹಾರಗಳು, ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಇವಾಗ ಕೊಡ್ತಾನಿದ್ದೀನಿ. ಕಾಣಿಸ್ತಾ ಇದೆ ಸರ್. ತುಂಬಾ ಬಗದ್ರೆ ಬಿದ್ದೋಗ್ತಿಯಪ್ಪ. ಅಂತೂ ನಮ್ಮಪ್ಪ ಸೇಫು. ತಾತಂಗೊಂದು ಥ್ಯಾಂಕ್ಸ್ ಹೇಳೋಣ.
ಸರ್ ತಗೊಳ್ಳ ಸರ್ ಸ್ವಲ್ಪ ಹಾಲು ಟೀ ಕಾಫಿ ಏನಾದ್ರು ಕುಡಿತೀರಾ ಸರ್? ಅಲ್ಲ, ಕಾಫಿ ಅಲ್ಲ, ಸ್ವಲ್ಪ ಪೇಪರ್ ಕೊಟ್ರೆ. ಪೇಪರ್ ತಗೊಳ್ಳಿ ಸರ್, ಪ್ರಜಾವಾಣಿ. ಈ ಪೇಪರ್ ಅಲ್ಲ, ಕನ್ನಡ ಪ್ರಭ ತೆಗೆದು ಅದು ಇಲ್ಲೇ ಇದೆ, ತಗೊಳ್ಳಿ ಸರ್. ನಾನು ಕೇಳ್ತಾ ಇರೋದು ಅಗ್ರಿಮೆಂಟ್ ಪೇಪರ್. 10 ಲಕ್ಷ ರೂಪಾಯಿದು ನಾನೇ ಸೈನ್ ಮಾಡಿ ಕೊಟ್ಟಿರೋದು. ಅದೇನ್ ಪೇಪರ್ ಕೊಟ್ಬಿಡ. ನಮ್ಮ ಮನೇಲಿ ಹಳೆ ನ್ಯೂಸ್ ಪೇಪರ್ ಬಿಟ್ರೆ ಬೇರೆ ಯಾವ ಪೇಪರು ಇಲ್ಲ. ಹೌದಾ? ಆಕ್ಚುಲಿ ಐ ಆಮ್ ಸೇ ಸಿಟಿ ಸಿವಿಲ್ ಕೋರ್ಟ್. ಐ ಮೀನ್, ನಿನ್ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಟ್ರಿಕ್ ಬಾಪ್ಪ. ಆಸ್ ಪರ್ ರೂಲ್ಸ್ ಅಗ್ರಿಮೆಂಟ್ ಇಸ್ ನಾಟ್ ನೆಸೆಸರಿ. ಸಿನ್ಸ್ ಯು ಆರ್ ರಿಕ್ವೆಸ್ಟಿಂಗ್, ವಿ ಆರ್ ಗೋಯಿಂಗ್ ಟು ಗಿವ್ ಇಟ್ ಇನ್ ಜಸ್ಟ್ 2 days. ಅಯ್ಯೋ ಪಾಪ, ನಿಮ್ಗೆ ಯಾಕೆ ಸರ್ ತೊಂದ್ರೆ? ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ ಬಿಡಿ. ಅಲ್ಲ ಸರ್, ಕ್ಯಾಶ್ ಹೆಂಗಿದ್ರು ತಂದಿದ್ರಲ್ಲ, ಕೊಟ್ಟೋಗಿ ಸರ್. ಅಲ್ಲ, ನಾನು ಪೇಪರ್ ಬೇಕಾದ್ರೆ ನಾಳೆ ಮದರ್ ಪ್ರಾಮಿಸ್ ತಂದು ಕೊಡ್ತೀನಿ ಸರ್. ನೋಡಿ, ಫಸ್ಟ್ ಅಗ್ರಿಮೆಂಟ್ ಪೇಪರ್ ಕೊಡಬೇಕು, ಆಮೇಲೆ ಕ್ಯಾಶ್. ಓಕೆನಾ? ಅಲ್ಲ ಸರ್, ತಾತ ತುಂಬಾ ಹೇಳ್ತಾ ಇದ್ರು. ಹೌದು, ತಾತ ಹೇಳ್ತಾನೆ ಇರ್ತಾರೆ. ನೋಡಪ್ಪ, ನಿಮ್ ತಾತ ಎದ್ಮೇಲೆ ರಾಗಿ ಮಿಷಿನ್ ಮಂಚ ಬಂದಿದ್ದ ಅಂತ ಹೇಳ್ಬಿಡು. ಓಕೆನಾ? ಬರ್ಲಾ? ಬಾಯ್. ನೀನ್ ಸಮಾಧಾನ ಮಾಡ್ಕೊಪ್ಪ. ಅಂಡು ಹೊತ್ಕೊಂಡು ಹೊರಿತಿದ್ದೆ. ಸಮಾಧಾನ ಅಂತೆ ಸಮಾಧಾನ. ಆ ಮುದುಕ ಯಾರ್ಯಾರಿಗೆ ಎಲ್ಲೆಲ್ಲಿ ದುಡ್ಡು ಕೊಟ್ಟೇನೆ ಯಾರಿಗೆ ಗೊತ್ತು? ಅದ್ರ ಪೇಪರ್ಸ್ ಎಲ್ಲಿದೆ, ಡಾಕ್ಯುಮೆಂಟ್ಸ್ ಇದೆ, ಒಂದು ಗೊತ್ತಿಲ್ಲ. 10 ಲಕ್ಷ ರೂಪಾಯಿ ಹೀಗ್ ಬಂದು ಹಾಗೇ ಹೋಗ್ಬಿಡ್ತು. ಸಮಾಧಾನ ಅಂತೆ ಸಮಾಧಾನ. ಈ ಕಡೆ ರೂಮು. ಅಪ್ಪ, ಡಾಕ್ಯುಮೆಂಟ್ಸ್ ಎಲ್ಲಿ? ಅಪ್ಪ, ಹೇಳ್ತಿರೋದು ಕೇಳಿಸ್ತಿದ್ಯಾ? ಪತ್ರ ಡಾಕ್ಯುಮೆಂಟ್ಸ್ ಎಲ್ಲಿ? ಪತ್ರ ಅದೇ ರೀ, ಡಾಕ್ಯುಮೆಂಟ್. ಎಲ್ಲಿಟ್ಟಿದ್ದೀರಾ? 10 ಲಕ್ಷ. ಅದೇ ತಾತ, ರಾಗಿ ಮಿಷಿನ್ ಮಂಜುಂದು 10 ಲಕ್ಷದ ಪೇಪರ್ ಮಂಜುನಾಥ. ನೀನ್ ಸಮಾಧಾನ ಸುಂದರಯ್ಯ. ಈ ಮುದಿಗೂಬೆ ಯಾರ್ಯಾರು ಕಾಸು ಕೊಟ್ಟಿದ್ದಾನೋ ಅದ್ರ ಡೀಟೇಲ್ಸ್ ಎಲ್ಲೆಲ್ಲಿದೆಯೋ ಯಾರಿಗ್ ಗೊತ್ತು? ಇವನೇನಾದ್ರು ನೆಗ್ದು ಬಿದ್ದ ಅಂತಂದ್ರೆ ಎಲ್ಲರಿಗೂ ಉಂಡೆ ನಮ್ಮನೆ. 4 ಕಣೆ 8 ಅಡಿಗೆ ಅಲ್ದಾಡ್ಬೇಕಾಗತ್ತೆ. ಅಪ್ಪ, ತಾತ ಈಗ ಕೋಮಾಲಿದ್ದಾರೆ. ತುಂಬಾ ಕಿರ್ಚಾಡಿದ್ರೆ ಸತ್ತೇ ಹೋಗ್ಬಿಡ್ತಾರೆ. ನಡಿಯಪ್ಪ, ಪ್ಲೀಸ್ ನಡಿಯಪ್ಪ. BP ರೈಸ್ ಮಾಡ್ಕೋಬೇಡ, ನಡಿ. ಸಾರಿ, ನೋ ಹೆಲ್ಪ್, ಲೆಟ್ ಅಸ್ ಗೋ. ಯಾರಪ್ಪ ಸಂಭಾಳಿಸೋರು? ನೀವು ಮಾವನವ್ರ ಭಯ ಬಿಡ್ಲಿಲ್ಲ. ನಿಮ್ಮಪ್ಪ ನಿನಗೆ ಕೈ ಕೊಟ್ಟಿರ್ಬೋದು, ಆದ್ರೆ ನಾನ್ ನಮ್ಮಪ್ಪನ ಕೈ ಕೊಡಲ್ಲ. ಆ ನಂಬರ್ ಹೇಳೆ. 98863. ಹಲೋ ಹಲೋ ಒಂದ್ ನಿಮಿಷ ತಡೆ. ಸರ್, ಅಲ್ಲಿಗೆ ಹೇಗೆ ಹೋಗೋದು ಸರ್? ದುರ್ಗದ ಕೋಟೆಯಿಂದ ಟೌನ್ ಬಸ್ ಸ್ಟ್ಯಾಂಡ್ಗೆ 100 ರೂಪಾಯಿ ಆಗುತ್ತೆ ಆಟೋದಲ್ಲಿ. ಅಪ್ಪ, ಮೈಸೂರಿಂದ ದುರ್ಗದವರೆಗೂ ಬಡ್ಡಿಗೆ ಬಿಟ್ಟವನೇ ತಾತ. ಹಲೋ. ಹೇಳಪ್ಪ. ಸರ್, ನಾನು ದೇವದಾಸ್ ಅವ್ರ ಮೊಮ್ಮಗ ಮಾತಾಡೋದು. ತಾತಂಗ್ ಹುಷಾರಿರ್ಲಿಲ್ಲ, ಎಲ್ಲಾ ವಿಚಾರ ನನ್ನ ಹತ್ರ ಹೇಳ್ಬಿಟ್ರು ಸರ್. ಎಲ್ಲ ವಿಷಯ ಹೇಳಿದಂತಾನೆ? ಮುಚ್ಚು ಮರೇನೇ ಇಲ್ಲ, ಎಲ್ಲ ಫುಲ್ ಡೀಟೇಲ್ ಗೊತ್ತಾಗೋಯ್ತು. ಈಗೇನ್ ಮಾಡೋದು? ನೀವೇ ಹೇಳಿ ಸರ್. ನೀವು ಬರ್ತೀರಾ ಅಥವಾ ನಾನ್ ತಂದು ಒಪ್ಪಿಸ್ಬಿಡ್ಲಾ? ಒಂದ್ ನಿಮಿಷ ಇರಿ ಸರ್. ನೀವೇ ಬಂದು ತಗೊಂಡ್ ಹೋಗ್ತೀರಾ ಅಥವಾ ನಾನೇ ಬಂದು ತಂದ್ಕೊಡ್ಲಾ ಅಂತವ್ರೆ. ಇಂಥ ಕೇಸ್ ತುಂಬಾ ನೋಡಿದ್ದೀನಿ. ಮುಂದೆ ಕೊಟ್ಟು ಹಿಂದೆ ಕೊಯ್ದು ಬರ್ತಾರೆ. ಬೇಡ ಸರ್, ನೀವೇ ತಂದು ಒಪ್ಸಿ ಸರ್ ದಯವಿಟ್ಟು. ಅದು ನೆಕ್ಸ್ಟ್ ವೀಕ್ ನಾನು ಸಿಂಗಾಪುರ್ ಹೋಗ್ತಿದ್ದೀನಿ. ಅದಕ್ಕೆ ಇವತ್ತು ರಾತ್ರಿ ನಾವು ಹೊರಟು ಬೆಳಿಗ್ಗೆ ಬಂದು ಒಪ್ಪಿಸ್ಬಿಡ್ತೀನಪ್ಪ. ಒಳ್ಳೇದು ಸರ್, ಒಳ್ಳೇದು ಸರ್. ಕೇಳಿಲ್ಲ? ಏನ್ ಸರ್? ಇದು ಬಹಳ ಗುಪ್ತವಾದ ವಿಷಯ, ಯಾರಿಗೂ ಗೊತ್ತಾಗಬಾರ್ದು. ಇಲ್ಲ ಸರ್, ಗುಪ್ತವಾಗಿ ಇಡ್ತೀವಿ, ಯಾರಿಗೂ ಹೇಳಲ್ಲ. ಬನ್ನಿ ಸರ್. ಓಕೆ, ಬಾಯ್. ಓಕೆ ಸರ್. ತುಂಬಾ ಸೀಕ್ರೆಟ್ ಆಗಿಡ್ಬೇಕಂತೆ. ಸೀಕ್ರೆಟ್ ಅಂದ್ರೆ ಅದ್ರಲ್ಲಿ ವಜ್ರ ಹೊಡಿಯೋರೆಲ್ಲ ಜಾಸ್ತಿ ಇರ್ಬೇಕು, ಅದಕ್ಕೆ ತಂದೊಪ್ಪಿಸ್ತೇನೆ ಎಂದಿದ್ದಾರೆ. ನಿಮ್ ತಾತ ತಿಂಗಳಲ್ಲಿ 10 ದಿನ ಮಾತ್ರ ಮನೇಲಿ ಇರ್ತಿದ್ರು. ಬಾಕಿ 20 ದಿನ ಮಠ, ಗುರುಗಳು, ದೇವಸ್ಥಾನ ಅಂತ ಸುತ್ತಾಡ್ತಿದ್ರು. ಈ ದೊಡ್ಡ ಗುರುಗಳು, ಮಠಾಧೀಶರೆಲ್ಲ ಅವ್ರಿಗೆ ಫೋನ್ ಮಾಡಿ ಮನಿ ಡೀಲಿಂಗ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಗ್ರೇಟ್ ಮ್ಯಾನ್. ಇದ್ರು ಇರ್ಬೋದಪ್ಪ. ಅವರೆಲ್ಲ ಬೆಳಗ್ಗೆನೆ ಬಂದ್ಬಿಡ್ತಾರೆ. ಅವ್ರು ಬರಕ್ ಮುಂಚೆ ಎಲ್ಲ ರೆಡಿ ಆಗಿರ್ಬೇಕು. ಓಕೆ? ಕಾಲಿಂಗ್ ಬೆಲ್ ಹುಡ್ಕೊತಾ ಇದೆ, ಬಿಡ್ರು. ಯಾಕ್ರೋ ಗಟ್ಟಿಗೆ ಇಟ್ಕೊಂತೀರಿ? ಬಿಡ್ರು, ಬಾಗಿಲು ತೆಗಿಬೇಕು. ಬಿಡ್ರು, ನಾನು ಎಲ್ಗೂ ಹೋಗಲ್ಲ. 2 ಶೇರ್ ಕೊಡ್ತೀನಿ, ಬಿಡ್ರು. ಪ್ರಾಮಿಸ್? ಎಲ್ ಕೈ ಇಟ್ಬಿಟ್ಟು ಪ್ರಾಮಿಸ್ ಕೇಳ್ತೀನಿ, ಬಿಡ್ರ. ಎಲ್ಲ ಅಲರ್ಟ್ ಆಗಿರಿ. ನಾನು ಹೋಗಿ ಆಪರೇಷನ್ ಸಕ್ಸಸ್ ಮಾಡ್ತೀನಿ. ಇಲ್ಲೇ ಇರಿ, ನಾನು ಒಬ್ನೇ ಹೋಗಿ ಬರ್ತೀನಿ. ಓಕೆ? ಯಾರು ಸರ್? ರುದ್ರಪ್ಪ. ಯಾವ ರುದ್ರಪ್ಪ ಸರ್? ನೀನೇ ಫೋನ್ ಮಾಡಿದ್ದಲ್ಲ, ರಾಮದಾಸ್ ತಾನೆ? ಸರ್ ಬನ್ನಿ ಸರ್, ಒಳಗ್ ಬನ್ನಿ ಸರ್. ಪೆಟ್ಗೆ ಏನು ನೋಡ್ತಿದೀಯಾ? ನಾನ್ ನೋಡು. ಕ್ಷಮಿಸಿ ಸರ್, ಬನ್ನಿ ಸರ್. ಪೆಟ್ಗೆ ಒಳಗ್ ತಗೊಂಡ್ಬನ್ರ. ಬನ್ರಿ
ನಡೀರಿ ಪೆಟ್ಟಿಗೆ ಬಸ್ಸು ಬನ್ನಿ ಸರ್ ಇರಿ ಸರ್ ನಾನೇ ಬಿಸ್ತೀನಿ ಇರಿ ಸರ್ ಬನ್ನಿ ಸರ್ ಎಲ್ಲ ಗೋಲ್ಡ್ ನೋಡ್ಬಿಟ್ಟು ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಲು. ನೋಡಪ್ಪ, ಇದು ನಿಮ್ಮ ಪರಂಪರೆಯ ಆಸ್ತಿ. ನೂರಾರು ವರ್ಷಗಳಿಂದ ನಿಮ್ಮ ಪೂರ್ವಜರು ಇದನ್ನ ಕಾಪಾಡಿಕೊಂಡು ಬರ್ತಿದ್ದಾರೆ. ಈಗ ಬಿಟ್ಬೋದಾ? ನಿಮ್ಮ ತಾತನಿಗೆ ರಾಜರುಗಳು ಕೊಟ್ಟ ಬಹುಮಾನ ಇದು. ಆಮೇಲೆ ಇದು ಬ್ರಿಟಿಷರು ಆದ ಮೇಲೆ ನಮ್ಮ ದೇಶದ ರಾಜರುಗಳು ನಿಮ್ಮ ಪೂರ್ವಜರಿಗೆ ಕೊಟ್ಟಿರೋ ಉಡುಗೊರೆಗಳು. ಸಾವಿರಾರು ಎಕರೆ ಆಸ್ತಿ ಪತ್ರ. ಆಮೇಲೆ ಈ ವಿಷಯ ಹೊರಗಡೆ ಏನಾದರೂ ಗೊತ್ತಾದ್ರೆ ಇದಿಷ್ಟು ಸರ್ಕಾರಿ ಆಸ್ತಿ ಆಗೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬಾರ್ದು. ಯಾರಿಗೂ ಹೇಳಲ್ಲ. ಯಾರಿಗೂ ಹೇಳಲ್ಲ. ಅರ್ಥ ಆಯ್ತಾ? ಆಯ್ತು ಸರ್. ಓಕೆ ಸರ್. ಕೇರ್ಫುಲ್ ಸರ್. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಸರ್ಕಾರಿ ಆಸ್ತಿ ಆಗೋ. ಇಲ್ಲ ಸರ್, ಯಾಕಂದ್ರೆ ಇದನ್ನೆಲ್ಲ ಕರಗಿಸಿ ಇದ್ರಲ್ಲಿ ಬರೋ ಲಾಭನ ರಿಯಲ್ ಎಸ್ಟೇಟ್ಗೆ ಹಾಕಿ, ರಿಯಲ್ ಎಸ್ಟೇಟ್ ಅಲ್ಲಿ ಬರೋ ಲಾಭನ ಸಿನಿಮಾ ಮಾಡಿ, ಸಿನಿಮಾ ಪಾಪ್ಯುಲಾರಿಟಿಯಿಂದ ಎಲೆಕ್ಷನ್ ನಿಂತು ಗೆದ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ. ಕನಸು ಕಾಣ್ತಿದ್ಯೇನೋ? ಎತ್ತೋ ಪೆಟ್ಟಿಗೆನ ತಗೊಂಡ ಪೆಟ್ಟಿಗೆ ಸರ್, ಇವರು ನಮ್ ತಂದೆ ಕಾಳಿದಾಸ, ಇವ್ರು ನಮ್ ತಾಯಿ ರಾಜೇಶ್ವರಿ, ಇವಳು ನನ್ ತಂಗಿ ಗಾಯತ್ರಿ, ರಾಮದಾಸ. ಎಲ್ಲ ಗೊತ್ತು ಈ ರುದ್ರಪ್ಪನಿಗೆ. ಎಲ್ಲಿ ಆ ಪೋಖ್ರೆ ದೇವದಾಸ? ಹಾಗೆ ನಿಂತಿದ್ದವನು ಹೇಗೆ ಮಲಗ್ಬಿಟ್ಟ ನೋಡು ಪಾಪ. ಏನಂದ್ರು ಡಾಕ್ಟ್ರು? ಸ್ವಲ್ಪವಾಗೆ ಹೋಗ್ಬಿಡುತ್ತೆ. ಏನ್ ಹೋಗ್ಬಿಡುತ್ತಂತ? ಸ್ವಲ್ಪವಾಗೆ ಕಾಯಿಲೆ ಹೋಗ್ಬಿಡುತ್ತೆ ಅಂತ ಅಂದ್ರು ಸರ್. ಹೌದು ಸರ್. ಎಲ್ಲ ಹೇಳ್ಬಿಟ್ನಾ? ಎಲ್ಲ ಹೇಳ್ಬಿಟ್ನಾ ಅಂದೆ ಸರ್. ಅವ್ರಿಗೆ ಕಿವಿ ಔಟ್ ಆಗಿದೆ. ನಿಕ್ಕರ್ ಹಾಕೊಂಡಿರೋ ಈ ತಾತ ಹೊಗೆ ಬಿಡ್ದಂಗ್ ಪೈಪ್ ಸೇರ್ತಾವನೆ. ಇವ್ರನ್ನ ನಾನು ಮೇಂಟೈನ್ ಮಾಡ್ತೀನಿ. ಓಕೆ? ನಮ್ ತಾತ ಹೇಳೋರು ಸಾಹಸ ಸಿಂಹ ರೆಬಲ್ ಸ್ಟಾರ್ ಹೆಂಗೋ ಹಂಗೆ ನಾನು ರುದ್ರಪ್ಪ ಇಬ್ರು ಚಡ್ಡಿ ಹಾಕೊಳ್ಳೋ ಕುಚ್ಚಿಕೋ ಫ್ರೆಂಡ್ಸ್ ಅಂತ ಹೇಳಿ ಮ್ಯಾಟ್ರ್ ಹೇಳ್ದಂಗೆ ಕೋರ್ಟಲ್ ಕೂಗೋ ತರ ರುದ್ರಪ್ಪ ಅಂತ ಹೇಳಿ ಮಾಲ್ಕೊಂಬಿಟ್ರು ಸರ್. 3 ಮುಳ್ಳಿರೋ ಗಡಿಯಾರನೇ ಒಂದೊಂದ್ ಸಾರಿ ಹಾಗೆ ಟೈಮ್ ತೋರ್ಸಲ್ಲ. ಏನು ಅರ್ಥ ಆಗ್ಲಿಲ್ಲ ಸರ್. ಉಕ್ ನನ್ನ ಮಗ ಅವನೆಲ್ಲ ಹೇಳ್ತಾನೆ, ನಾನೇ ಹೇಳ್ತೀನಿ. ನಡೀರಿ ಸರ್, ಹೇಳಿ ಹೊರಗಡೆ ಮನೆ ಹೇಳ್ತೇನೆ. ನಡೀರಿ ಸರ್, ನಡೀರಿ ಸರ್. ಅಲ್ಲ, ಇಲ್ಲೇ ಹೇಳ್ಬೋದಾಗಿತ್ತಲ್ವಾ? ನನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಿಮ್ಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ಬರ್ಕೊಟ್ಬಿಡಿ ಸರ್, ಎಲ್ಲ ಓದ್ಕೊಂಬಿಡಿ. ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ನಿಮ್ಮ ಅಪ್ಪ ಈ ಮನೆಯಲ್ಲಿ ತಿಂಗಳಲ್ಲಿ ಇರ್ತಿದ್ದು 10 ದಿವಸ ಮಾತ್ರ. ಬಾಕಿ 20 ದಿನ ದೇವಸ್ಥಾನ ಮಠ ಅಂದ್ಕೊಂಡು ಓಡಾಡ್ತಿದ್ರು. ಇಲ್ಲ, ಅದಲ್ಲ. ಅವನಿಗೆ ಇನ್ನೊಂದು ಮನೆ ಇದೆ. ಮನೆ ಇದ್ರೆ ಹಂಗಾರೆ ಗಾಯತ್ರಿ ಮದ್ವೆ ಆದ್ಮೇಲೆ ಅವಳು ಕೊಟ್ಬಿಡ್ಬೋದು. ಅವನಿಗೆ ಇನ್ನೊಂದು ಮನೆ ಇದೆ ಅಂತ ಅಂದ್ರೆ ಅವನಿಗೆ ಇನ್ನೊಂದು ಸಂಸಾರ ಇದೆ. ಆ ಮನೆಯಲ್ಲಿ ಅವನು 20 ದಿವಸ ಇರ್ತಿದ್ದು. ಅವಳ ಹೆಸರು ಗಾಯತ್ರಿ ಅಂತ. ಅವಳ ಹೆಸರನ್ನೇ ನಿನ್ನ ಮಗಳಿಗೆ ಇಟ್ಟಿರೋದು. ಪಾಪ ಅಮ್ಮನ ಮಗಳು ಅಳಿಯ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಈಗ ಮೊಮ್ಮಗಳು ಅಮ್ಮನ ಜೊತೆಲಿ ಇದ್ದಾಳೆ. ಮತ್ತೆ ತಂದು ಒಪ್ಪಿಸ್ತೀವಿ ಅಂತಂದ್ರಿ. ಅವರಿಬ್ಬರನ್ನೇ ತಂದು ಒಪ್ಪಿಸ್ತೀನಿ ಅಂತ ಹೇಳಿದ್ದು. ಕರ್ಕೊಂಬರ್ತೀನಿ ಅಂತ ಹೇಳ್ಬೋದಾಗಿತ್ತಲ್ವಾ? ನಾನ್ ಮಾತಾಡೋದು ಹೀಗೇನೆ. ಮಾತಾಡ್ಕೊಳ್ಳಿ. ಆ ಪೆಟ್ಟಿಗೆಲಾದ್ರೂ ಏನಿದೆ? ಅವ್ರ ಬಟ್ಟೆ ಬರೇ ಇದೆ. ತಡೀರಿ, ಕರ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ಗಾಯತ್ರಿ, ನೀವು ಹೋಗಿ. ಅಪ್ಪ ಶಾಕ್ ಆಗವ್ರೆ, ಸಮಾಧಾನ ಮಾಡ್ತೀನಿ. ನೀವು ಹೋಗಿ ಹೆಲ್ಪ್ ಮಾಡ್ರಿ. ನಾವು ಶಾಕ್ಡೆ. ಏನೋ ಇದು ಟ್ವಿಸ್ಟ್. ಮುದಿಯ ಬಂದಿದ್ದೇವೆ ಎಷ್ಟು. ಯಾವ ಮಕ್ಕಳಿಗೆ ತಾನೇ ಅವ್ರ ತಂದೆ ಸೆಟಪ್ ಇಟ್ಕೊಂಡಿದ್ದಾರೆ ಅಂದ್ರೆ ಶಾಕ್ ಆಗಲ್ಲ. ನೀನು ಹಾಗೇನೆ.
ಮ್ಯಾಟ್ರೆ ಮುಗಿಸಿದ್ಮೇಲೆ ಮುತ್ಯ ಲೆಕ್ಕ ಬಿಡು. ಅವತ್ ಮ್ಯಾಟ್ರು ಅನ್ನಲ್ಲ ಅದ್ ಬರೀ ಮೀಟ್ರು. ಸುಳ್ಳ? ಅವತ್ತು ತಾತಂಗ್ ಬಟ್ಟೆ ಬದಲಾಯಿಸ್ತಾ ಇದ್ದೆ, ನಿಮ್ಮಿಬ್ಬರಿಗೂ ಸುಮ್ನೆ ಮೂಡ್ ಕೆಡ್ಸೋಣ ಅಂತ ಸೌಂಡ್ ಎಫೆಕ್ಟ್ ಕೊಟ್ಟೆ ಅಷ್ಟೇ. ಆದ್ರೆ ಇವತ್ತು ಅವಳು ಕಣ್ಮುಚ್ಕೊಂಡು ಮಲಗಿದ್ಲಲ್ಲ, ಮುತ್ ಕೊಟ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟೆ. ಕೊಟ್ಟ? ಎಲ್ಲಿ ಕೊಟ್ಟೆ? ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಕೊಡ್ತಾ ಇದ್ನೋ ಅಲ್ಗೇನೆ, ಇಲ್ಲಿ. ಲೇ ಇದನ್ ಗೊತ್ತಿಲ್ದೆ ಕೊಡ್ತಾರೇನೋ? ಏನೋ ಆಗೋಯ್ತು, ಏನಾರು ಐಡಿಯಾ ಕೊಟ್ರು ದಯವಿಟ್ಟು ಪ್ಲೀಸ್, ಭಯ ಆಗ್ತಾ ಇದೆ. ಕೆಲವ್ರಿಗೆ ನಿದ್ದೆಲ್ ನಡೆಯೋ ಕಾಯಿಲೆ ಇದೆ ಅಂತ ಎಲ್ರಿಗೂ ಗೊತ್ತು, ಆದ್ರೆ ನಿಂಗೆ ನಿದ್ದೆಲ್ಲಿ ಮುತ್ಕೊಡೋ ಕಾಯಿಲೆ ಇದೆ ಅಂತ ಹಬ್ಬಿಸ್ಬೋಣ ಅಷ್ಟೇ. ಇದನ್ನೆಲ್ಲ ನಮ್ ತರ. ಮನೆಯಿಂದ ಫೋನ್ ಬರ್ತಾ ಇದೆ, ಅಮ್ಮಂಗ್ ಗೊತ್ತಾಗಿದೆ, ತಂಗಿ ಗೊತ್ತಾಗಿದೆ, ಮಾನವರಿಯದು ಗೊತ್ತು. ಮಾತಾಡ್ರು, ನಾನೇ ಮಾತಾಡ್ರು. ಡೋಂಟ್ ಟಾಕ್. ಅಪ್ಪ ಕಟ್ಟಾಗೋಯ್ತು. ನಿಮ್ಮ ಅಮ್ಮ ನಂಗ್ ಫೋನ್ ಮಾಡಿದ್ರು, ತಗೋ. ತಿರ್ಗಾಣ ಹೆಂಗಾರ ಅವಾಯ್ಡ್ ಮಾಡ್ರು ಪ್ಲೀಸ್. ತಗೋ, ಏನಾದ್ರು ಹೇಳು. ಈ ಫೋನ್ ಅಲ್ಲಿ ಏನಂತ ಹೇಳಕ್ಕಾಗತ್ತೋ, ಬಂದ್ರು ಅಲ್ಲೇ ಹೋಗಿ ನೋಡೋಣ. ಜೊತೆಗೆ ಭಯ ಆಗುತ್ತೆ. ಮುತ್ ಕೊಟ್ಟಿದ್ದಕ್ಕೆ ನಾವೆಲ್ಲ ನಿದ್ದೆ ಕೆಡಬೇಕು ಮಧ್ಯರಾತ್ರಿಲಿ. ಅಯ್ಯೋ ದೇವ್ರೆ, ಈಗೇನ್ರ ಮಾಡೋದು? ಮನೆ ತುಂಬಾ ಲೈಟ್ ಹಾಕೋರು, ಎಲ್ಲಾರ್ಗು ಗೊತ್ತಾಗೋಗಿದೆ. ನನ್ ಮಾನವರ್ಯದ ಗ್ಯಾರಂಟಿ ಹೋಯ್ತು. ಭಯ ಆಗ್ತಾ ಇದೆ, ಏನ್ ಮಾಡೋದು? ನೀ ಗಾಬರಿ ಪಡ್ಬೇಡ, ಸುಮ್ನೆ ನಾವ್ ಹೋಗಿ ನೋಡ್ಕೊ ಬರ್ತೀವಿ. ಹೋಗ್ರು. ಸುಮ್ಮನೆ ಗಾಬರಿ ಮಾಡ್ಕೋತಾನಪ್ಪ ಇವ. ಶರ್ಟ್ ಹಾಕಿಲ್ಲ. ನೀ ಮಾಡಿದ ಅರ್ಜೆಂಟ್ ಶರ್ಟ್ ಬರ್ತು ಬಿಟ್ಟಿದೀವಿ. ಅಯ್ಯೋ ನಿಕ್ಕರ್ ಹಾಕಿದ್ರಲ್ಲ, ಹೋಗ್ರು. ದೇವ್ರ ದಯದಿಂದ ಸದ್ಯ ಅದನ್ನಾರು ಹಾಕೊಂಡ್ ಕೂತಿದ್ದು. ಅಲೋ, ಎಕ್ಸ್ಕ್ಯೂಸ್ ಮೀ. ಏನಾಯ್ತಪ್ಪ? ಮಾ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಮಾ. ಬೇಜಾರಾಗದೆ ಇರತ್ತೇನೋ, ಎಲ್ಲ ಮುಗ್ದೋಯ್ತು ಎಲ್ಲವನು. ಇದ್ರಲ್ಲಿ ಆಡಿದೇನು ತಪ್ಪಿಲ್ಲಮ್ಮ. ಪಾಪ ಅವಂದೇನು ತಪ್ಪಿಲ್ಲ, ಎಲ್ಲ ವಿಧಿ ಆಟ. ಅಂದ್ರೆ ಊರ್ಗೆಲ್ಲ ಗೊತ್ತಾಗೋಯ್ತಾ? ಇದು ಮುಚ್ಚಿಡೋ ಅಂತ ವಿಷಯ ಏನೋ. ಹಂಗನ್ಬಿಟ್ಟು ಮಧ್ಯರಾತ್ರಿ ಲೈಟ್ ಹಾಕೊಂಡು ಊರ್ಗೆಲ್ಲ ಹೇಳಕ್ಕಾಗತ್ಯೇ? ವಿಷಯ ಆಚೆ ಗೊತ್ತಾದ್ರೆ ನಮ್ ಫ್ಯಾಮಿಲಿಗೆ ಅವಮಾನ. ಏನ್ ಮಾತು ಅಂತ ಆಡ್ತೀಯೋ? ತಾತ ಸತ್ತಿರೋ ವಿಷಯ ಹೇಳಿದ್ರೆ ನಮ್ಗೆ ಅವಮಾನ ಆಗತ್ತೆ. ಮಗ ರಾಮು, ಸಾರಿ ಮಾ. ಗೌರವ ಕೊಟ್ಟಿ ಸಾಕು, ಹೋಗಿ. ಅರ್ಧ ಸಿಗರೇಟ್ ವೇಸ್ಟ್ ಆಗೋಯ್ತು. ರಾಮು, ಏನೋ ಇದೆಲ್ಲ? ಅಜ್ಜಿಗೆ ಅವ್ರಿಬ್ರು ಮಕ್ಳಂದ್ರೆ ಪ್ರಾಣ, ಅವ್ರ ಮಕ್ಳಂದ್ರೆ ಇನ್ನೂ ಪ್ರಾಣ. ಅದಕ್ಕೆ ಅವ್ರನ್ನೆಲ್ಲ ಸ್ವಲ್ಪ ವಿನೈಲಲ್ಲಿ ಹೈಲೈಟ್ ಮಾಡಿದ್ರೆ ನಮ್ ಲವ್ ಸೆಟ್ ಆಗುತ್ತೆ ಅನ್ನೋ ಸೆಟಪ್ ಮಾಮ. ನಿನಗೆ ಗೊತ್ತಿಲ್ದಂಗೆ ಬಾಡಿ ಎತ್ತಾವ್ರೆ. ಇನ್ನು ಆ ಹುಡುಗಿನ ಕರ್ಕೊಂಡು ಹೋಗೋದು ಯಾವ ದೊಡ್ಡ ಲೆಕ್ಕನೋ ಅವ್ರಿಗೆ. ಅದಕ್ಕೆ ಅಂತ ಒಂದು ಐಡಿಯಾ ರೆಡಿ ಮಾಡ್ತಾನೆ ಇದೀನಿ. ಏನ್ ಐಡಿಯಾ ಮಾಡ್ತೀಯ ಏನೋ? ನಿನ್ನ ಸೋದರ ಮಾವನಾಗ ಒಂದು ಮಾತು ಕೇಳ್ತಾ ಇದ್ದೀನಿ. ನಿನ್ನ ಬೇಕಿಲ್ದವ್ರದೆಲ್ಲ ಇಷ್ಟು ದೊಡ್ಡ ದೊಡ್ಡ ಫೋಟೋ ಹಾಕಿ ನಿಮ್ಮ ಅಪ್ಪಂದು ಇಷ್ಟೇ ಹಾಕಿದಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಜನ್ಮ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ನಮ್ಮಪ್ಪನ ಫೋಟೋನ ನಾನು ಹಾಕೇ ಇಲ್ವಲ್ಲ. ತಲೆ ಕೆಡಿಸ್ಕೋಬೇಡಪ್ಪ, ರೇಷನ್ ಮಾಂಸ ಬಿಟ್ಟು ಬೇಟೆ ಟೈಮ್ ನಮಗೂ ಬರುತ್ತೆ. ಮಗನೇ ಮಗನೇ, ಹೇಳಪ್ಪ. ಹೇಗಾದ್ರೂ ಮಾಡಿ ಆ ಹುಡುಗಿ ನೀನು ಇಟ್ಕೊಂಡ್ಬಿಡು. ಅಲ್ಲ ಪಟಾಯಿಸ್ಕೊಂಡು. ನಿಮ್ ನಾಲ್ಗೆ ಕೋತಿ ಕಿತ್ಕೊಂಡು ಹೋಗ. ಅಪ್ಪ ಅದೋನು ಮಗಂಗ್ ಈ ತರ ನಾವು ಉಪದೇಶ ಕೊಡೋದು? ಸುಂದರ, ನಮ್ ತರ ನಮ್ ಮಗನು ಕಷ್ಟದಲ್ಲಿ ಸಾಯ್ಬೇಕು ಅಂತ ಹೇಳ್ತೇನೆ ನೀನು. ಟೆನ್ಷನ್ ಮಾಡ್ಕೋಬೇಡಪ್ಪ. ಒಬ್ಬ ಅಪ್ಪನ ಆಸೆನ ಈಡೇರಿಸ್ತೇವೆ. ಮಗ ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು. ನಿನ್ ಮೇಲೆ ಆಣೆ ಹೇಳ್ತೀನಿ, ಈ ಕೆಲ್ಸ ಹಾಗೆ ಆಗುತ್ತೆ. ಇಟ್ಕೊಂಡವ್ರ ಚರಿತ್ರೆಯಲ್ಲಿ ಇಟ್ಕೊಂಡೊಳಗೊಂದು ಬಿಡಿಗಾಸು ಕೊಡದೆ ಬರೀ ಪ್ರದಕ್ಷಿಣೆ ಮಾಡ್ಕೊಂಡೆ ಹೋದವರಲ್ಲಿ ನಿಮ್ ತಾತನೇ ಮೊದ್ಲೋರಿರ್ಬೇಕು. ಬೇಕು ನನ್ ಮಗ. ನಿಮ್ ಬಾಯಿನ ಫಿನೈಲ್ ಹಾಕೊಂಡು ಉಜ್ಜ. ಮಗ ಅದೋನು ಅಮ್ಮನ್ ಬಗ್ಗೆ ಈಗ ಮಾತಾಡೋದು? ಸಾರಿ ಕಣೆ, ಆಸೆನ ದೋಸೆ ತರ ಹೊಯ್ದು ಬಿಟ್ಟೆ ಅಷ್ಟೇ. ಮಾಡ್ತಿಲ್ವೇನಪ್ಪ? ಏನ್ ದೋಸೆನ? ಅಲ್ಲ, ಭಾಷೆ. ಖಂಡಿತವಾಗ್ಲಪ್ಪ, ನಿನ್ ತಲೆನೇ ಕೆಡಿಸ್ಕೋಬೇಡ. ಈಗಾಗ್ಲೇ ಆ ಹುಡುಗಿನ ಸೈಕಲ್ ಗ್ಯಾಪ್ ಅಲ್ಲಿ ಬುಟ್ಟಿಗೆ ಹಾಕೊಂಡಿದ್ದೀನಿ. ಅಷ್ಟೊಂದು ಎಮೋಷನಲ್ ಆಗ್ಬೇಡ. ಆ ಹುಡುಗಿ ಏನಾರು ನಿನ್ನ ಹತ್ರ ಬಂದ ಐ ಲವ್ ಯು ಅಂತ ಹೇಳಿದ್ಲ? ಅವಳು ಪ್ರೀತಿಸದ ನಿಜ ಆಗಿದ್ದಿದ್ರೆ ಅವತ್ ನಿನ್ ಕಿಸ್ ಕೊಟ್ಟಾಗ ಅಜ್ಜಿ ಅಂತ ಯಾಕಪ್ಪ ಕೂಕೋತಾ ಇದ್ಲು? ಹುಡುಗಿರೆಲ್ಲ ಫಸ್ಟ್ ಟೈಮ್ ಹಂಗೆ ಕಣೋ ಕೂಕ್ಕೊಳ್ಳೋದು. ಹೋಗ್ತಾ ಹೋಗ್ತಾ ರೂಢಿ ಆಗ್ಬಿಡ್ತಾರೆ. ಅವಳಿಗೆ ಇಷ್ಟ ಇಲ್ಲ ಅಂದಿದ್ರೆ ಮನೆಯವ್ರಿಗೆಲ್ಲ ಫಿಟ್ಟಿಂಗ್ ಇಕ್ಬಿಟ್ಟಿರೋಳು. ಅವಳು ಪ್ರೀತಿ ಇರೋದಕ್ಕೆ ತಾನೇ ಸುಮ್ನಿರೋದು. ಹಂಗಾದ್ರ ಒಂದ್ ಕೆಲ್ಸ ಮಾಡು, ಹೇಳು. ಈಗ್ಲೇ ಹೋಗಿ ಅವಳಿಗೆ ಐ ಲವ್ ಯು ಅಂತ ಹೇಳು. ನಿನ್ನ ಪ್ರೀತಿ ಮಾಡ್ತಾಳ ಇಲ್ವೋ ಅಂತ ಗೊತ್ತಾಗತ್ತೆ. ಕರೆಕ್ಟ್. ಅದಕ್ಕೂ ಒಂದ್ ಟೈಮ್ ನೋಡಿ ಪಂಚ್ ಮಾಡ್ಬೇಕು. ದಿಸ್ ಇಸ್ ಡ್ರಿಂಕ್ ಟೈಮ್. ನಡಿ, ಎಣ್ಣೆ ಹೊಡಿಯಕ್ಕೆ ಹೋಗೋಣ. ಸಾರಿ, ಲೆಟ್ ಅಸ್ ಗೋ ಟು ಲಕ್ಷ್ಮಿ ಬಾರ್. ಸಿಗ್ಲಿಲ್ವನಯ್ಯ? ಎಲ್ಲೂ ಸಿಗ್ಲಿಲ್ಲ ಅಣ್ಣ. ಬಾರಳೆಲ್ಲ ನೋಡ್ದಾನೆ, ಎಲ್ಲ ಕಡೆ ಹುಡುಕ್ದಾನೆ, ಎಲ್ಲೂ ಕಾಣಿಸ್ತಿಲ್ಲ ಅಣ್ಣ. ಮುಂಚೆನೆ ದುಡ್ಡು ಕೊಟ್ರ ತಂದೆ ಮೇಲೆ ಪ್ರೀತಿ ಕೊಟ್ಟಿರ್ತಾನೆ ಬಿಡಿ. ಅಯ್ಯೋ, ಮರ್ತು ಚಪ್ಪಲಿ ಹಾಕೊಂಡ್ಬಿಟ್ಟೆ.
ಹೌದು, ಯಾಕೆ ಎಲ್ಲ ಹಿಂಗ್ ಸುಮ್ನೆ ನಿಂತಿದ್ದೀರಾ? ಎಲ್ಲಿ ಕಾರ್ಯ ಮಾಡ್ಸೋನೆ ಬಂದಿಲ್ವಲ್ಲ, ಕಾಯ್ತಾ ಇದೀವಿ. ಅವನ್ ಬರ್ತಾ ಇದ್ರೆ ಏನಂತೆ, ನಮ್ ತಾತನ್ ಕಾರ್ಯ ನಾವೇ ಮಾಡ್ಬೋದಲ್ಲ. ಬೇಡ, ನಾನೇ ಮಾಡ್ತೀನಿ ಬಿಡಿ. ಏನು ಇವನು ಹೆಣಬಾರ, ಕುಡಿಪ ಇನ್ನೊಂದು ಚೂರು. ಹಲೋ ಅಲ್ಲ ಮಾಮ, ಆರ್ಡಿಗೆ ಫೋನ್ ಮಾಡೋದ್ ಬಿಟ್ಟು ನನಗೆ ಯಾಕೋ ಮಾಡ್ದೆ? ಫೋನ್ ನಾಟ್ ರೀಚಬಲ್, ಅದಕ್ಕೆ ನಿನಗೆ ಮಾಡಿ. ಹಾ, ಒಂದ್ ನಿಮಿಷ ಇರು, ತಗೊಳ ಕೃಷ್ಣ ಫೋನ್ ಮಾಡೋಣ. ಮಾಮ, 2 ಕೈಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕಿವಿಗೀಕು ಮಾಮ. ಹಲೋ, ಏನಪ್ಪ? ವಿಕೆಟ್ ಔಟ್ ಅಮ್ಮ. ಹಾ ಹಾ, ಹೌದಾ? ಕುಡಿಯಲ್ಲ ಅಂತ ಬಹಳ ನಕರ ಮಾಡ್ತಿದ್ದ. ಹಾ ಹಾ, ಇಬ್ರು ಸೇರ್ಕೊಂಡು ಚೆನ್ನಾಗಿ ಕುಡಿಸ್ಬಿಟ್ಟಿದೀವಿ. 3 ದಿನ ಆದ್ರೂ ಎದೊಳಲ್ಲ. ಅಲ್ಲೇನ್ ನಡೀತಾ ಇದೆಯೋ? ಅವ್ನ ಹುಡುಕ್ರಿ. ಅವ್ನ್ ಸಿಗೋವರೆಗೂ ನಾವು ಕಾಯಕ್ಕಾಗತ್ತಾ? ನಮ್ ತಾತನ್ ಕಾರ್ಯನ ನಾವೇ ಮಾಡೋಣ, ತೊಂದ್ರೆ ಇಲ್ಲ. ಯಾವ್ದಕ್ಕೂ ಅವನ್ನ ಬಿಡ್ಬೇಡ್ರಿ, ಹುಡುಕ್ರಿ. ಸರಿ ಸರಿ, ಕಟ್ಟಾಯ್ತು ಮಾಮ. ಫೋನ್ ಬರ್ತಾ ಇದೆ, ಮಾತಾಡ್. ಫೋನು. ಹಲೋ, ಕಾಳಿದಾಸ್ ಅವರ ಸರ್? ಹೌದು ಸರ್, ನಾನು ಇಂಡಸ್ಟ್ರಿಯಲಿಸ್ಟ್ ಶಿವರಾಜರ ಸರ್ ಆಫೀಸಿಂದ ಮಾತಾಡ್ತಾ ಇದ್ದೀನಿ. ಏನ್ ವಿಷಯ? ಸರ್, ನೀವು ಇಲ್ಲಿಗೆ ಈಗಲೇ ಬರ್ಬೇಕಾಗುತ್ತೆ ಸರ್ ಆಫೀಸ್ಗೆ. ಯಾಕೆ ಸರ್, ಅದೇ ಪ್ರಾಪರ್ಟಿ ವಿಷಯವಾಗಿ ಬರ್ಬೇಕಾಗುತ್ತೆ. ಆಸ್ತಿ ವಿಚಾರವಾಗ? ಹಾಗಾದ್ರೆ ಕೂಡ್ಲೆ ಹೊರಟು ಬರ್ತೀನಿ. ಇಂಡಸ್ಟ್ರಿಯಲ್ಲಿ ಶಿವರಾಜರ ಆಫೀಸಿಂದ ಫೋನ್ ಕೊಡು. ನಿಮ್ ತಾತ ನಮಗೋಸ್ಕರ ಏನೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೆ. ದೊಡ್ಡ ಗಂಟೆ ನಮಗೋಸ್ಕರ ಎತ್ತಿಟ್ಟಿದ್ದಾರೆ ಕಣೋ, ದೊಡ್ಡ ಗಂಟು. ಏ ಬಾಯ್ ಬಡ್ಕಿ, ಸ್ವಲ್ಪ ಇಲ್ಲಿ ಕೇಳಿಲಿ. ಈ ವಿಚಾರನ ಊರೆಲ್ಲ ಹೇಳ್ಕೊಂಡ್ ಬಂದ್ಬೇಡ, ಗುಟ್ಟಾಗಿರ್ಬೇಕು, ಗೊತ್ತಾಯ್ತಾ? ಇವ್ರು ಹೇಳೋದು 4 ಊರಿಗೆ ಕೇಳಿಸತ್ತೆ, ಇದ್ರಲ್ಲಿ ರಹಸ್ಯ ಬೇರೆ ಕೇಳು. ಅಲ್ಲ, ಏನದು ಗುಸು? ನೀ ಏನ್ ಯೋಚನೆ ಮಾಡ್ತಿದ್ಯಾ? ಹೋಗೋಣ. ಆಯ್ತಪ್ಪ, ಆಯ್ತು ಬಿಡಿ. ಟ್ಯಾಕ್ಸಿನೇ ಬುಕ್ ಮಾಡ್ಬಿಡು. ಎಷ್ಟಯ್ಯ? 2550 ರೂಪಾಯಿ ಸರ್. ನಾನು ಕೇಳಿದ್ದು ಬೆನ್ಸ್ ಕಾರ್ ರೇಟ್. ಸ್ವಲ್ಪ ಹೊತ್ತು ವೇಟ್ ಮಾಡೋ, ಬರ್ತೀನಿ. ಅಪ್ಪ ಕಳ್ಸ್ಬಿಡೋಣ. ವೇಟಿಂಗ್ ಚಾರ್ಜ್ ಕೊಡಲ್ಲ, ಬಂದು ಆಫೀಸ್ ಕೊಡ್ತೀನಿ, ಹೋಗಯ್ಯ. ಏ ರಾಮು, ಬಂದೆಪ್ಪ. ಏನು ಇದು ನಿನ್ನ ಡ್ರೆಸ್ಸು? ಅಷ್ಟು ಓದ್ಕೊಂಡಿದ್ದೆ, ಅಷ್ಟು ಸೆನ್ಸ್ ಬೇಡವ್ರು ನಿನ್ಗೆ? ಯಾವ ಜಾಗಕ್ಕೆ ಹೇಗ್ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಅಲ್ಲ, ತಗೋ ಇದನ್ನ ಹಾಕೋ. ಅಪ್ಪ ಕನ್ನಡಕ ಹಾಕೊಡ್ರಿ, ಕೆಳಗೆ ಕಾಣಿಸಲ್ಲ. ಮೇಲ್ ನೋಡ್ಕೊಂಬ. ಬಾಯ್ಗ. ಮೇಡಮ್, ಲಾಸ್ಟ್ ಟೈಮ್ ಬಂದಿರಲ್ಲ ಕ್ಲೈಂಟ್. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಐ ವುಡ್ ಲೈಕ್ ಟು ಮೀಟ್ ಯುವರ್ ಏನ ಆಪ್ನ ಹೆಸರು? ಶಿವರಾಜ್ ಅರಸ್. ಓಹ್, ನೀವು ಕಾಳಿದಾಸ್ ಅವರಲ್ವಾ? ಎಸ್. ಪ್ಲೀಸ್ ಕಮ್ ಸರ್. Hi Shivraj, how are you? I am Kalidas. This is my son Ramdas. ನಮಸ್ಕಾರ ಸರ್. ಅದೇ ಸರ್, ದೇವದಾಸ್ ಅವ್ರ ಸನ್ನು ಕಾಳಿದಾಸ್. Yes. ಪ್ಲೀಸ್ ಸಿಟ್ ಡೌನ್. He is a businessman. ಬಿಸ್ನೆಸ್ ಮ್ಯಾನ್? ಏನ್ ಬಿಸ್ನೆಸ್? ಅದು ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್. ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್? ಗುಡ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್? ಈಗ ತಾನೇ ಬರ್ತಾ ದಾರಿಲಿ ಲಲಿತ ಮಹಲ್ ಪ್ಯಾಲೇಸ್ ಹೋಟೆಲ್ ಕಾಫಿ ಕುಡ್ಕೊಂಡು ಬಂದಿದ್ದೀವಿ. ಫೈನ್. ಮಿಸ್ಟರ್ ಕಾಳಿದಾಸ್, ಐ ಆಮ್ ರಿಯಲಿ ವೆರಿ ಸಾರಿ ಟು ಸೇ ದಿಸ್. ನಿಮ್ ತಂದೆ ಸಾವಿಗೆ ನಾನು ಬರಕ್ಕಾಗ್ಲಿಲ್ಲ. ನಿನ್ನೆ ತಾನೇ ನಾನು ಲಂಡನ್ ಇಂದ ಬಂದೆ. ಇಟ್ಸ್ ಆಲ್ ರೈಟ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಿಮ್ ತಂದೆ ಡಾಕ್ಯುಮೆಂಟ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿದಾರಾ? ಅದು ನಿಮ್ಮ ಆಫೀಸಲ್ಲೇ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಅಂತ ಅಂದಿದ್ರು. ನೈಸ್ ಮ್ಯಾನ್, ವೆರಿ ನೈಸ್ ಮ್ಯಾನ್. ಹೌದು ಸರ್, ಅದ್ ನಮಗೂ ಗೊತ್ತು. ಅಡ್ವೊಕೇಟ್ ಪ್ರಕಾಶ್ ಅವನ್ನ ಒಳಗಡೆ ಕಳಿಸಿ. ಹಾಗೆ ಬರ್ತಾ ದೇವದಾಸ್ ಅವ್ರ ಫೈಲ್ನ ತಗೊಂಬರಕ್ಕೆ ಹೇಳಿ. ಓಕೆ ಸರ್. ಕಾಳಿದಾಸ್, ಫಾದರ್ ಆಫ್ ರಾಮದಾಸ್. ಹೇಳಿ ಸರ್. ಪ್ರಕಾಶ್, ಇವರು ದೇವದಾಸ್ ಅವ್ರ ಮಗ ಕಾಳಿದಾಸ್ ಅಂತ. ದೇವದಾಸ್ ಅವರ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇವ್ರಿಗೆ ಹೇಳ್ಬಿಡಿ. ಅಂಡ್ ಮಿಸ್ಟರ್ ಕಾಳಿದಾಸ್, ನನಗೊಂದು ಇಂಪಾರ್ಟೆಂಟ್ ವರ್ಕ್ ಇದೆ, ನಾನು ಈಗಲೇ ಹೊರಡ್ಬೇಕಿದೆ. ನಮಗೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆದ್ರೆ ಇದನ್ನ ಕೇಳ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಡೀಟೇಲ್ ಆಗಿ ಕೇಳ್ಕೊಳ್ಳಿ, ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಾಯ್. ರೈಟ್. ಗುಡ್ ಲಕ್ ಕಾಳಿದಾಸ್. ಸೇಮ್ ಟು ಯು ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಡೀಟೇಲ್ ಆಗಿ ಹೇಳಿ. ಶ್ಯೂರ್ ಸರ್. ನೀವೇನ್ ನೋಡ್ತಿದ್ದೀರಿ? ಯು ಕ್ಯಾನ್ ಪ್ರೊಸೀಡ್. ಮಿಸ್ಟರ್ ಕಾಳಿದಾಸ್, ನಿಮ್ ತಂದೆಯವರು ನಿಮ್ ಮನೇನ ನಮ್ ಕಂಪನಿಗೆ 1 ಕೋಟಿ ರೂಪಾಯಿ ಮಾರಿದ್ದಾರೆ. ಬಟ್ ವಿಷಯ ಏನು ಅಂತಂದ್ರೆ, ಅವ್ರು ತೀರ್ಕೊಂಡ್ಮೇಲೆ ಆ ಮನೆನ ನಮ್ಮ ವಶಕ್ಕೆ ತಗೊಳ್ಳೋ ತರ ತಿಳಿಸಲಾಗಿದೆ. ಸೊ ಯಾವಾಗ ಖಾಲಿ ಮಾಡ್ತೀರಾ? ಒಂದ್ ವೇಳೆ ಇನ್ ಮುಂದೆನೂ ನೀವು ಆ ಮನೇಲಿ ವಾಸ ಮಾಡ್ಬೇಕು ಅಂದ್ರೆ ತಿಂಗಳಿಗೆ 30,000 ರೂಪಾಯಿ ರೆಂಟನ್ನ ನಮಗ್ ಕೊಡ್ಬೇಕಾಗುತ್ತೆ. 1 ತಿಂಗಳ ಕಾಲಾವಕಾಶನ ಸರ್ ನಿಮಗ್ ಕೊಟ್ಟಿದ್ದಾರೆ. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ಆಯ್ತು ಸರ್. ಅಂಡ್ ಫರ್ದರ್ ಎನಿ ಕ್ಲಾರಿಫಿಕೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಶಿವರಾಜ್ ಅರಸ್. ಆಗ್ಲಿ ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ. ಹೋಯ್ತು.
ಬರ್ಬೇಕಾದ್ರೆ ಬಾಡಿಗೆ ಬೆನ್ಸಲ್ಲಿ ಬಂದ್ವಿ, ಹೋಗ್ಬೇಕಾದ್ರೆ ಶೇರಿಂಗ್ ಆಟೋಲ್ಲಿ ಹೋಗ್ತಾ ಇದ್ವಿ. ಇದು ಬೇಕಿತ್ತ? ಅಪ್ಪ ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಕೈಯಲ್ಲಿ ವೈಟ್ ಕಲರ್ ಬೆಣ್ಣೆ ಇಟ್ಕೊಂಡು ಯೆಲ್ಲೋ ಕಲರ್ ತುಪ್ಪಕ್ಕೆ ಯಾಕಪ್ಪ ಹುಡುಕ್ತಾ ಇದ್ಯಾ? ಏನೋ ಹೇಳ್ತಿದೀಯಾ? ತಾತ ಇರೋ ಬರೋ ಆಸ್ತಿನೆಲ್ಲ ಆ ನಂದಿನಿ ಹೆಸರಿಗೆ ಬರ್ದವನೆ. ಆ ನಂದಿನಿ ನಾಳೆ ನಾನು ಮದುವೆ ಆದ್ರೆ ಅವಳಿಗೆ ಸೇರೋ ಆಸ್ತಿ ಎಲ್ಲ ನಮ್ದೇ ಅಲ್ವೇನಪ್ಪ? ಏ ರಾಮದಾಸ, ತಿಂಗಳು ಸಂಬಳ ಕಾಯ್ಕೊಂಡೆ ನಾನು ಸತ್ತು ಹೋಗ್ಬಿಡ್ತೀನೇನೋ ಅಂತ ಅಂದ್ಕೊಂಡಿದ್ದೆ. ಈ ಬಡಪಾಯಿ ತಂದೆ ನೋಡಿಸ್ಬಿಟ್ಟೆ ಕಣೋ. ಆಟೋ ಡ್ರೈವರ್, ಗಾಡಿ ನಿಲ್ಸಪ್ಪ, ನಾವು ಕಾರಲ್ಲೇ ಹೋಗ್ತೀವಿ. ಹೋಗ್ತೀಯಾ? ಇಲ್ಲ, ಕಫ ಬಂತು ಉಗಿಯಾಕಿದೆ. ಎತ್ತಪ್ಪ ಗಾಡಿನ. ಬಿಡಪ್ಪ, ಅಡ್ಜಸ್ಟ್ ಮಾಡ್ಕೋತೀನಿ. ಅಣ್ಣ ಏನು? ಬನ್ನಿ ಹೇಳ್ತೀನಿ. ಹೇಳು. ಅಣ್ಣ ಅದು ಅಪ್ಪಗೆಲ್ಲ ಗೊತ್ತು, ಹೇಳು. ಅಣ್ಣ ಅದು ದೊಡ್ಡಪ್ಪನ ಮಗ ವಿಶಾಲ್ಗೂ ನಂದಿನಿ ಅಕ್ಕಂಗೂ ಮದ್ವೆ ಫಿಕ್ಸ್ ಆಗಿದ್ದಂತೆ. ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಮಾಡಕ್ ಕೊಟ್ಬಿಟ್ಟಿದ್ದಾರೆ. ಅಪ್ಪ 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 ಇದೇನಣ್ಣ, ನೀನ್ ಮೂರ್ಛೆ ಹೋಗ್ತೀಯ ಅನ್ಕೊಂಡ್ರೆ ಅಪ್ಪ ಹೋಗ್ಬಿಟ್ರು. ಅಂದ್ರೆ ಅಪ್ಪನೇ ನಿಂಗಿಂತ ಜಾಸ್ತಿ ಸೊಸೆನ್ ಹಚ್ಕೊಂಡಿರೋಂಗಿದ್ದಾರೆ. ಅದು ಬೇರೆ ವಿಚಾರ ಬಿಡಮ್ಮ. ಅಣ್ಣ ನೀರ್ ಹಾಕಿ ಬಿಸ್ಲಾ? ಬೇಡ. ನಂದಿನಿಯಲ್ಲಿ ಹೊರಗಿದ್ದಾರೆ. ಏನ್ ಹಾಗೆ ನೋಡ್ತಿದ್ದೀಯಾ? ಸಾಕಾ? ಇನ್ನು ಬೇಕಾ? ಇನ್ನು ಏನೇನ್ ಮಾಡ್ಬೇಕು ಅಂತಿದ್ದೀಯಾ? ತಗೋ ತಗೋ ಮಾರಪ್ಪ, ಇಳಿಯಪ್ಪ. ಅಪ್ಪ ನಿಧಾನ. ಕೊಂಡ್ಬಿಟ್ಟಿದ್ದಾರೆ ಕಣೆ. ಕಣ್ಬಿಡು. ಅಯ್ಯೋ ಕೊಡೆ ಇಲ್ಲಿ. ಕಣ್ಬಿಡು, ಬಿಡು ಕಣ್ಣ. ಎಚ್ಚರ ಮಾಡ್ಕೊ. ಇಲ್ಲೋಡು, ಇಷ್ಟೊತ್ತು ನಂದಿನಿ ನಿನಗೋಸ್ಕರ ಕಾಯ್ತಾ ನನ್ ಜೊತೆ ಮಾತಾಡ್ತಿದ್ಲು ಕಣೋ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಂದಿನಿ ನಿನ್ನನ್ನೇ ಅಂತೆ ಲವ್ ಮಾಡೋದು. ಅಷ್ಟೇ ಅಂತೆ ಕಣೋ, ನಂದಿನಿ ಚಿಕ್ಕ ಹುಡುಗಿ ಆದಾಗಿಂದ ನಿನ್ ಬಗ್ಗೆನೇ ಹೇಳ್ತಿದ್ರಂತೆ. ನೀವಿಬ್ರು ಮದ್ವೆ ಮಾಡ್ಕೊಂಡು ಕೊನೆ ತನಕ ಚೆನ್ನಾಗಿರ್ಬೇಕು ಅನ್ನೋದೇ ತಾತನ ಆಸೆ ಆಗಿತ್ತಂತೆ. ಆದ್ರೆ ಈ ನಿಮ್ಮಪ್ಪನ್ ಬೇಜವಾಬ್ದಾರಿಯಿಂದ ಆಸ್ತಿ ಎಲ್ಲ ನಂದಿನಿ ಹೆಸರಿಗೆ ಮಾಡಿದ್ರಂತೆ. ಮತ್ತೆ ನೀನು ನಂದಿನಿ ಮದ್ವೆ ಆದ್ರೆ ಆಸ್ತಿ ನಿಂಗೂ ಸೇರಲ್ವಾ? ಆಮೇಲೆ ಅಜ್ಜಿ ಕೊನೆ ತನಕ ನಮ್ಮನೇಲೇ ಇರ್ಬೇಕು ಅನ್ನೋದು ತಾತನ್ ಕೊನೆ ಆಸೆ ಆಗಿತ್ತಂತೆ ಕಣೋ. ಆದ್ರೆ ಆ ನಿಮ್ ದೊಡ್ಡಪ್ಪ ಇದಾರಲ್ಲ ಶಿವದಾಸ, ಅವರು ನಂದಿನಿನ ತಮ್ಮಗ ವಿಶಾಲಂಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ರಂತೆ. ಈ ವಿಷಯ ಗೊತ್ತಾಗಿ ತಾತಂಗ್ ಇಷ್ಟ ಇಲ್ದೆ ಕೋಪಿಸ್ಕೊಂಡಿಲ್ ಬಂದ್ರಂತೆ ಕಣೋ ಪಾಪ. ಈ ಚಿಂತೆಯಿಂದಾನೆ ಪಾಪ ತಾತ ಹಾಸಿಗೆ ಹಿಡ್ದಿದ್ದಂತೆ. ಇದನ್ನ ಹೇಳೋಣ ಅಂತ ನಂದಿನಿ ನಿನ್ನ ಹತ್ರ ಬಂದ್ರೆ ನೀ ಹಿಂದೆ ಮುಂದೆ ನೋಡ್ದೆ ಬುರ್ರಂತ ಹೊಟ್ಟೋಗದ? ಅಯ್ಯೋ, ನಿಧಾನ ಕಣಯ್ಯ. ಇಡೀ ಫ್ಯಾಮಿಲಿ ನಿನ್ನೆ ನಂಬ್ಕೊಂಡಿದೆ. ಆಮೇಲೆ ದಾಸ್ಪುಟ್ಟ, ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ನಂದಿನಿ ನಿನ್ನನ್ ಬರಕ್ಕೆ. ಇವಾಗಲ್ಲ, ನಾಳೆ ಬೆಳಗ್ಗೆ. ಮೆಲ್ಲಿಗೆ ಎತ್ತಾಕ್ಬಿಟ್ಟಿರಲ್ಲ, ಮೆಲ್ಲಿಗೆ ಮೆಲ್ಲಿಗೆ. ದೊಡ್ಡಪ್ಪ, ಇವ್ನು ಎಲ್ಲಾ ವಿಷಯನೂ ಗೊತ್ತು. ಎಲ್ಲ ಅವರು ಎಲ್ಲವ್ರೆ ಅಂತ ಗೊತ್ತು, ಆದ್ರೆ ನಾನು ಹೇಳಲ್ಲ. ಯಾಕೆ? ಆರೋಗ್ಯಧಾಮ ಬಾರಲ್ಲಿ ಆರಾಮಾಗಿ ಕುಡ್ಕೊಂಡ್ ಕೂತಿದ್ದೆ. ಇವರೆಲ್ಲ ಬಂದು ಹಾಫ್ ಬಾಟ್ಲಿ ಡ್ರಿಂಕ್ಸ್ ನ ವೇಟ್ ಮಾಡಿದ್ದಾರೆ. ಒಂದ್ ಫುಲ್ ಬಾಟ್ಲೆ ತಗೊಂಡ್ಬಂದ್ರು. ಹಂಗೆ ಚಿಲ್ಲಿ ಚಿಕನ್, ಬೋನ್ಲೆಸ್, ಹೆಬ್ಬಾವಿನ ಮೊಟ್ಟೆ, ಆಮೇಲೆ 45 ಪ್ಲೀಸ್. ಓ ಬ್ರಾಂಡೆಡ್. ನಾನು ಯಾವಾಗಲೂ ಲೋಕಲ್ ಹೊಡಿಯೋದು, ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ, ಪರವಾಗಿಲ್ಲ. ಈಗ ಕೇಳಿ, ಎಲ್ಲವರು ಎಲ್ಲಿದ್ದಾರೋ? ಅವರು ಅವ್ರ ಮನೆ ದೇವ್ರ ದೇವಸ್ಥಾನದಲ್ಲಿ ಮದ್ವೆ ಕಾರ್ಯ ಮಾಡ್ಕೋತಾ ಇದ್ದಾರೆ. ಲೂಸ್ ನನ್ ಮಕ್ಳ ಕಮಾನೇಶ ಏನ ಎಂತವ್ರ ಮಾಡಿಕೊಂಡಿದ್ದೀರಿ? ನಾನು ಯಾವ ದೇವಸ್ಥಾನ ಅಂತ ಹೇಳಿದ್ನ? ಎಲ್ಲಿ ಅಂತ ಹುಡುಕ್ತಿರೋ? ಅಯ್ಯ ಕುಡ್ಕಂತಂದು. ಏಯ್, ನನ್ನ ಮಕ್ಕಳ ಏನೋ ಅವನ ಮುಖ ನೋಡ್ತೀರಾ? ತಗೊಂಡೋಗಿ ಕಾರಲ್ಲಿ ಬಿಸಾಕಿ ಅವನು ಬೋಟಿ ತೆಗಿರೋ ನನ್ನ ಮಗಂದು.
ರಾಮದಾಸ, ನೀನ್ ನುಡಿಸಿದಂತ ಈ ಮೃದಂಗದ ಒಂದೊಂದು ಲಯ ತಾಳನೂ ಕೂಡ ನಮ್ಮ ತಂದೆ ಮೃದಂಗ ನುಡಿಸುವ ನೆನಪನ್ನ ತರಿಸುತ್ತೆ. ಇದು ಒಂದು ಸಾಕು ಕಣೋ, ಇದು ಒಂದು ಸಾಕು ನೀ ನಮ್ಮ ವಂಶದವನಂತ ಹೇಳ್ಕೊಳ್ಳಿಕ್ಕೆ. ಈ ಒಂದು ವಿಷಯಕ್ಕಾಗಿ ನೀನು ಮಾಡಿರೋ 100 ತಪ್ಪುಗಳನ್ನು ಕೂಡ ನಾನು ಕ್ಷಮಿಸ್ತೇನೆ. ಅಂತೂ ನಮ್ಮ ವಂಶದವರ ಕೈಯಿಂದಾನೆ ನಂದಿನಿ ಕುತ್ತಿಗೆಗೆ ತಾಳಿ ಬಿತ್ತಲ್ವೇನೋ ಶಿವದಾಸ? ಹೌದಮ್ಮ, ಹೌದು. ರಾಮದಾಸ, ಇದೇ ಸ್ಟೈಲ್ನಲ್ಲಿ ನಿಮ್ ತಾತ ಮೃದಂಗನ ಬಾರಿಸಿ ಬಾರಿಸಿ ನನ್ನನ್ನು ಪಟಾಯಿಸ್ಕೊಟ್ರು. ಈಗ ನೀನು ನಿಮ್ಮ ತಾತ ಸ್ಟೈಲ್ನಲ್ಲಿ ಬಾರಿಸಿ ಬಾರಿಸಿ ನಮ್ಮನ್ನೆಲ್ಲ ನಮ್ಮಮ್ಮನಿಗೆ ಫ್ಲಾಶ್ ಬ್ಯಾಕ್. ಎಲ್ಲದಕ್ಕೂ ಒಂದು ಒಳ್ಳೆ ಕೊನೆನೇ ಆಯ್ತು ಬಿಡಿ. ಎಲ್ರು ಸೇರಿ ನಿಮ್ ತಾತನ ತಿಥಿನ ಸಂತೋಷವಾಗಿ ಮಾಡೋಣ ಬನ್ನಿ. ಅಯ್ಯೋ, ಸಾರಿ ತಾತ, ನೀನ್ 2 ಸಂಸಾರ ಮೇಂಟೈನ್ ಮಾಡಕ್ಕೆ ಬೇಜಾನ್ ಪೊಂಗ್ತಿದ್ದೆ. ನಾನು ಒಂದೇ ಒಂದು ಹುಡುಗಿನ ಪಟಾಯಿಸಕ್ಕೋಸ್ಕರ ಪೊಂಗಿದಾಸ ಅದೆ. For more updates, like, comment, subscribe to our channel.